ವಿಭೂತಿ ನಾನು ಹೇಳಿದೆ ಆ್ಯಕ್ಚುಲಿ ಅದಕ್ಕೆ ಒಂದು ಪವಿತ್ರ ಸ್ಥಾನ ಇದೆ. ಎಲ್ಲ ಕಾಯಕ ವರ್ಗದವರು ಆವಾಗ ವಿಭೂತಿ ಹಾಕ್ಕೊಂಡ್ರು. ಮತ್ತು ಅದೇ ಥರ ಪ್ರತಿಯೊಂದು ಯಾವುದೇ ಒಂದು ನೀವು ವ್ಯವಸ್ಥೆಯಲ್ಲಿ ತಗೊಳ್ರಿ ಅದರದ್ದೇ ಒಂದು ಈ ಧಾರಣೆ ಮಾಡ್ಕೊಳ್ಳೋಕೆ ಒಂದು ವಸ್ತು ಇದೆ. ಅದು ಎಲ್ಲ ಮೂಲಭೂತವಾಗಿ ಅದೇನಿರುತ್ತೆ, ನಾವು ಕಣ್ಣು ಮುಚ್ಚಿ ಅದನ್ನು ಹಚ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿ. ಹೌದು, ಕಣ್ಣು ಮುಚ್ಚಿ ಹಚ್ಕೊಂಡಾಗ ಏನಾಗುತ್ತೆ, ಅದು ದಟ್ ಗೋಸ್ ಇಂಟರ್ನಲೈಸ್ಡ್. ವಚನಗಳಿರ್ತಾವಲ್ಲ, ಅಂತಿಮವಾಗಿ ನಮ್ಮ ಮಕ್ಕಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ. ಹೆಂಗೆ ಹಾಡು, ನೃತ್ಯ ಇವ್ಯಾವ ಕೆಲಸಕ್ಕೆ ಬರಲ್ಲ. ಶರಣರಾಗೋಕೆ ಪ್ರೊಸೆಸ್ಸಿಗೆ ಬೀಳ್ಬೇಕು. ನಾವು ಹೆಂಗೆ ಬೀಳ್ಬೇಕು? ಅನುಭವ ಮಂಟಪ ಮಾಡೋದು, ವಚನಗಳಿಂದ ಅನುಭವ ಮಂಟಪ ಮಾಡೋದು. ನಾವು ಅವಾಗ ಏನು ಮಾಡಿದ್ರಲ್ಲ ಅದನ್ನು ಮಾಡಬೇಕು. ನಾವು ಬೇರೆ ಮಾಡಕ್ಕೆ ಹೊಂಟಿವಿ. ಅವ್ರಿಗಿಂತ ತಿಳುವಳಿಕಿದ್ದಾರಲ್ಲ, ನಾವು ಎಲ್ಲಿದ್ದರೂ ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು. ವಚನಗಳು ಇದನ್ನು ಮಾಡಬಲ್ವು, ನಿರೂಪಣೆ ಮಾಡಬಲ್ವು. ಯಾಕಂದ್ರೆ ವಚನಗಳು ಶರಣರಾಗಿ ಬರೆದಂಥ ದಾಖಲೆಗಳು. ನಾನು ದಾರ್ಯಾಗ ಕುಂತ್ಕೊಂಡು ಅಲ್ಲಿ ಕುಂತ್ಕೊಂಡು ಇಮ್ಯಾಜಿನ್ ಮಾಡಿ ಬರುತ್ತಲ್ಲ, ಅದು ರಿಯಲಿ ದೇ ಹ್ಯಾವ್ ಬಿಕಮ್ ಆ್ಯಂಡ್ ಐ ಹ್ಯಾವ್ ರಿಟನ್ ಇಟ್. ಸೊ ಹಾಗಾಗಿ ವಚನಗಳನ್ನ ನಮ್ಮ ಮಕ್ಕಳಿಗೆ ಓದಿಸೋದು ಕಲಿಬೇಕು ಮೊದಲು. ದೇ ಆರ್ ಟ್ರೂ ಟು ದಟ್ ವಚನ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕಂತನೇ ಬರ್ತಾರೆ ಅವರು. ಅವು ಒಂದು ವಚನ ನುಡಿದರೆ ಮುತ್ತಿನ ಹಾರದಂತ ಐತೆ ಅವ್ರದ್ದು. ಆ ಟೈಪ್ ಡಾಕ್ಯುಮೆಂಟೇಷನ್ ಯಾವ ಫೀಲ್ಡ್ನಾಗ ಸಿಗೋದಿಲ್ಲ ರೀ. ಮತ್ತು ಐಡೆಂಟಿಟಿ ಕ್ರೈಸಿಸ್ ಇವತ್ತು ಇಲ್ಲ ಅಂತೀರಿ. 12ನೇ ಶತಮಾನದಲ್ಲಿ ಇತ್ತು, ಈಗ ಇರಲಿಲ್ಲ ಅಂತೀರಿ. ಮತ್ತು ಈಗ ಐಡೆಂಟಿಟಿ ಕ್ರೈಸಿಸ್ ಇಲ್ಲದ ಸಲುವಾಗಿನ ನಾವು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೊಂಟೀವಿ. ಅಲ್ಲ ಐತಂತ ಹೆಂಗೆ ಹೇಳ್ತೀರಿ ಸರ್? ಅಲ್ಲಲ್ಲ, ಅವಾಗ ಏನೈತಿ ರೀ, ಜಾತಿ ವ್ಯವಸ್ಥೆ ಅಲ್ಲಿ ಏನೈತಲ್ಲ, ಆತ್ಮಶಕ್ತಿ ಕುಂದು ಹೋಗಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋಕೆ, ಆತ್ಮಶಕ್ತಿ ಸರಿ ಮಾಡ್ಕೊಳ್ಳೋಕೆ ಇದನ್ನು ಮಾಡಿದರು ಮೂಲಭೂತವಾಗಿ. ಹೇಳ್ದಂಗೆ ಈಗ ಇವತ್ತು ಆತ್ಮಶಕ್ತಿ ಕೊರತೆ ಇದೆ ಅಲ್ಲ, ಐಡೆಂಟಿಟಿ ಕ್ರೈಸಿಸ್ ಇರಲಿಕ್ಕಿಲ್ಲ. ಈ ಫಾರ್ ಎಕ್ಸಾಂಪಲ್ ಸಂವಿಧಾನ ಇದೆ. ಸಂವಿಧಾನ ಅದು ನಮಗೆ ಗ್ರೌಂಡ್ ಇದ್ದಂಗೆ, ಅವಕಾಶ ಕೊಡುತ್ತೆ. ಅಲ್ಲಿ ಓಡಾಕ ನಮ್ಗೆ ಕಾಲು ಬೇಕಲ್ಲ, ಕಾಲಿನ ಶಕ್ತಿ ಕೊಡುತ್ತೆ. ಕಾಲಿಗೆ ಶಕ್ತಿ ಕೊಡೋದೇ ಅದು ವಚನಗಳಿದ್ದಂಗೆ. ಈಗ ಓಡಾಕ ಕಾಲು ಬೇಕು, ಗ್ರೌಂಡು ಬೇಕು. ಸಂವಿಧಾನ ಇದೆ ನಮಗೆ, ವಚನಗಳು. ಈಗ 21ನೇ ಶತಮಾನದಲ್ಲಿ ನಮಗೆ ಸಂವಿಧಾನ ಇದೆ, ಗ್ರೌಂಡ್ ಇದೆ. ಅವತ್ತು ಸಂವಿಧಾನ ಇರಲಿಲ್ಲ. ಅಜ್ಞಾನ ಇತ್ತು, ರಾಜಸತ್ಯ ಇತ್ತು, ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇತ್ತು, ಎಕ್ಸ್ಟ್ರೀಮ್ ಬ್ಯಾಡ್ ಕಂಡೀಷನ್ಸ್ ಇರ್ತಾರೆ. ಮತ್ತು ಇಷ್ಟೆಲ್ಲ ಇವತ್ತು ಸಂವಿಧಾನ ಇದೆ, ಓಡಾಕ ಶಕ್ತಿ ಇದೆ, ಚೈತನ್ಯ ಇದೆ ಅಂತೇಳಿ ಜಾತಿ ವ್ಯವಸ್ಥೆನೂ ಹೋಗಿಲ್ಲಲ್ಲ. ಅದನ್ನ ಯಾಕೆ ನಾವು ಡಾಮಿನೇಟ್ ಮಾಡಿ ಮಾತಾಡ್ತೀವಿ? ಏನು ಅದೇ ಸರ್, ಈಗ ಅಜ್ಞಾನ. ಜಾತಿ ಧರ್ಮ ಯಾಕೆ ಅಡ್ಡ ಬರುತ್ತಾ? ಅಜ್ಞಾನ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೇನಿರಯ್ಯ, ನಾವು ಹೇಳ್ತೀವಿ ಇದನ್ನ. ಅದು ಎಮ್ಮವರು ಅಂತ ಈ ಯಾರದಾರ ಈಗ ನೀವು ಬಸವರಾಜ್ ಅವ್ರು ನನ್ನ ಎದುರು ಕೂತಿರಿ ಎಮ್ಮವರು. ಇಲ್ಲಿ ಮತ್ತೆ ಇದಕ್ಕೆ ನಾ ಯಾಕೆ ಜಾತಿ ಲೇಬಲ್ ಹಚ್ಬೇಕು? ಅಲ್ಲ, ನಮಗೆ ಅದು ರೂಢಿ ಬಂದ್ಬಿಟ್ಟವಲ್ಲ. ಮತ್ತು ಆ ರೂಢಿ ಕಳ್ಕೊಳ್ಳೋದು ಹೇಗೆ? ಕಳ್ಕೊಳ್ಳೋದು ವಚನಗಳನ್ನೇ ಓದ್ಬೇಕು, ವಚನದಿಂದ ಅನುಭವ ಮಂಟಪೇ ಆಗ್ಬೇಕು. ಯಾಕಂದ್ರೆ ಏನಾಗುತ್ತೆ, ಅಭ್ಯಾಸವನ್ನ ವರ್ತಿಸುತ್ತೆ ಅಂತ ಬಸವಣ್ಣವ್ರು ಅಂದ್ಬಿಡ್ತಾರೆ. ಆ ಅಭ್ಯಾಸದಾಗ ಅದೀವಿ ನಾವು, ಅವೇ ನಮ್ಮನ್ನು ವರ್ತಿಸ್ತಾವೆ ಇವತ್ತು. ಹೀಗಿರುವಾಗ ವಚನಗಳನ್ನು ನಾವು ಹೆಚ್ಚು ಅಪ್ಯಾಯಮಾನವಾಗಿ ಅರ್ಥ ಮಾಡಿಕೊಂಡು ಇಂಟರ್ನಲೈಸ್ ಮಾಡ್ಕೊಂಬಿಟ್ರೆ ಸಮಸ್ಯೆ ಇರೋಂಗಿಲ್ಲ. ನನ್ನ ಪ್ರಕಾರ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ಇದೇನಾಗುತ್ತೆ ಅಂತಂದರೆ, ಇವತ್ತು ನಾವು ವಚನಗಳು ಸುಮ್ಮನೆ ಅದು ಒಂದು ರೆಫರೆನ್ಸ್ ಮಟೀರಿಯಲ್ ತೊಗೊಂಡಿವಿ. ಅದು ಒಂದು ರೆಫರೆನ್ಸ್ ಮಟೀರಿಯಲ್ ಅಲ್ಲ. ಅದೇ ನಮಗೇನಾಗುತ್ತೆ, ಆ್ಯಕ್ಚುಲಿ ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಆಗಬೇಕು. ಅದು ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಆದಾಗ ಅದರ ಲಿಂಗ ತತ್ವ ನಮ್ಮ ಕೈ ಸಿಗುತ್ತೆ, ಪ್ರಜ್ಞೆಗಳು ವಿಕಾಸ ಆಗ್ತಾವೆ. ಸರ್, ನಿಮ್ಮ ಲಿಂಗ ತತ್ವ ಅನುಭವ ಏನು? ಈಗ ನಾವು ವೈಯಕ್ತಿಕ ನೆಲೆಯೊಳಗೂ ಆಲೋಚನೆ ಮಾಡೋಣ ಸರ್. ಇವತ್ತು ನಾವು ಮಾತಾಡೋರೆಲ್ಲ ಏನಾಗಿವಿ, ಎಮ್ಮ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಆಗಿದೆ. ಇದು ಆಗಬೇಕಾಗಿತ್ತು ಅಂದ್ರೆ, ಲಿಂಗ ತತ್ವದ ಮೊದಲ ಅನುಭವ ನಿಮ್ಗೆ ಆಗಬೇಕಾಗಿತ್ತು ಅಂದ್ರೆ, ನೀವು ಸಾಕಷ್ಟು ಆಧ್ಯಾತ್ಮದ ಸ್ವರೂಪದಲ್ಲಿ ಇದ್ದವರು, ಅನುಭವ ಜರ್ನಿಯೊಳಗೆ ಇದ್ದವರು. ಸೊ ಈ ಬೇರೆ ಬೇರೆ ಆಧ್ಯಾತ್ಮ, ಬುದ್ಧನ ವಿಪಶ್ಯನ, ಧ್ಯಾನ ಪ್ರಕ್ರಿಯೆ, ಆಮೇಲೆ ಸುದರ್ಶನ ಕ್ರಿಯೆ ಏನೇ ಇರ್ಬೋದು, ಅದು ಹೆಂಗೆ ಲಿಂಗ ತತ್ವಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀರಿ? ಅವು ಕೂಡ ನಮ್ಮ ದೇಹದಲ್ಲಿರುವ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವನ್ನೇ ಎಕ್ಸ್ಪ್ಲೋರ್ ಮಾಡ್ತಾವೆ. ಹೊರಗಿಂದ ಏನು ಮಾಡಲ್ಲ ಅವು, ಒಳಗಿಂದನೇ ಹಾರ್ನೆಸ್ ಮಾಡ್ತಾವೆ. ಸೊ ಹಾಗೆ ಇದು ಇರುತ್ತಲ್ಲ, ವಚನಗಳು ಸಿಸ್ಟಮೆಟಿಕ್ ಆಗಿ ಗುರುಲಿಂಗ ಜಂಗಮಾತ್ಮಕವಾಗಿ ಮಾಡ್ತಾವೆ. ಅಲ್ಲಿ ಬೇರೆ ಬೇರೆ ಇರ್ತಾವೆ ಅಲ್ಲಿ ವಿಚಾರಗಳು. ಅಲ್ಲಿ ಫಾರ್ ಎಕ್ಸಾಂಪಲ್ ಬುದ್ಧದ 84 ಪ್ರಜ್ಞಾವಿಶೇಷಗಳು ಬರ್ತಾವೆ. 84 ಪ್ರಜ್ಞಾವಿಶೇಷಗಳನ್ನು ನೀವು ಅನಲೈಸ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ 84 ಬರ್ತಾವೆ. ಯಾವುದರಲ್ಲಿ? ಬುದ್ಧಿಸಮ್ನಲ್ಲಿ ಟಫ್ ಆಗುತ್ತಲ್ಲ ಸರ್. ಬಸವಣ್ಣ ಅದನ್ನು ಸರಳೀಕರಿಸಿದ್ರೆ
ಬಸವಣ್ಣವ್ರಿಗೂ ಅದಕ್ಕೆ ನಾನು ಸಂಬಂಧ ಇದೆ ಅಂತ ನಾನು ಅನ್ಕಂಗಿಲ್ಲ. ನನಗೆ ತಿಳುವಳಿಕೆ ಇಲ್ಲ ಅದ್ರದ್ದು. ಯಾಕಂದ್ರೆ ಮಾಡ್ಬೋದು, ಯಾರಾದ್ರೂ ರಿಸರ್ಚ್ ಮಾಡ್ಬೋದು ಅದ್ರದ್ದು. ಆದರೆ ಇದು ತುಂಬ 3 ಲೆವೆಲಲ್ಲಿ ಇದು. ಯಾಕಂದ್ರೆ ನಮಗೆ ಈಗ ನಾವು ಉದಾಹರಣೆ ಕೊಟ್ಟನಲ್ಲ, ಬೀಜ ಮೊಳಕೆ ಮರದ್ದು ಅದೇ ಸ್ವರೂಪದಲ್ಲಿ ನಮ್ಮದು ಬೀಜ ಮೊಳಕೆ ಮರ ಗುರು ಲಿಂಗ ಜಂಗಮ ಇದೇ ಸ್ವರೂಪದಲ್ಲಿ ಅವರು ಡೀಲ್ ಮಾಡ್ಯಾರ ಕಂಪ್ಲೀಟ್ ಸಬ್ಜೆಕ್ಟ್ನ. ಅದು ವಚನಗಳಲ್ಲಿ ಅದನ್ನು ರೆಕಾರ್ಡನ್ನು ಮಾಡಿದ್ದಾರೆ. ಹೀಗಿದ್ದಾಗ ನಮಗೆ ಏನು ಬೇಕು, ಇವೆಂಚುಲಿ ನಮಗೆ ಬೆನಿಫಿಟ್ ಬೇಕು. ಯಾವ ಬೆನಿಫಿಟ್ಟು? ನಮ್ಮ ಪ್ರಜ್ಞಾ ವಿಕಾಸ ಆಗಬೇಕು. ಪ್ರಜ್ಞಾ ವಿಕಾಸ ಆಗಕ್ಕೆ ನೇರವಾಗಿ ಅವರು ಎಲ್ಲ ಸೂತ್ರಗಳನ್ನು ಕೊಟ್ಟಿದ್ದಾರಲ್ಲ. ಮತ್ತು ಇನ್ನೂ ಇದ್ರದ್ದು ವಿಸ್ತೃತ ಬೇಕಂದ್ರೆ ಷಟ್ಸ್ಥಲಕ್ಕೆ ಹೋಗ್ರಿ. ಷಟ್ಸ್ಥಲಕ್ಕೆ ಭಕ್ತ ಆಗ್ಬೇಕು, ಭಕ್ತ ಮಹೇಶ ಆಗ್ಬೇಕು, ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆಗಿ ಬದುಕಬೇಕು. ಅಲ್ಲಿನ ಸಮರಸ ಭಕ್ತಿ ಬರುತ್ತೆ, ವಿಮರ್ಶೆ ಶಕ್ತಿ ಬರುತ್ತೆ ಐಕ್ಯ ಆದಾಗ. ಸೊ ಅದು ಇದು ಎರಡು ನಾವು ಇದು ಮಾಡಿಕೊಂಡು ಇಕ್ವೇಟ್ ಮಾಡ್ಕೊಂಡು ನಾವು ಹೋಗ್ಬೋದು, ಸಮೀಕರಿಸ್ಕೊಂಡು ಹೋಗ್ಬೋದು. ಸರ್ ಅಷ್ಟವರ್ಣನ ಮತ್ತು ಬ್ರೀಫಾಗಿ ಹೇಳೋದಾದ್ರೆ ಸರ್, ಗುರುಲಿಂಗ ಜಂಗಮ ನಿನ್ನೊಳಗದ. ಮತ್ತಿಲ್ಲಿ ಅಷ್ಟವರ್ಣದಲ್ಲಿ ಉಳಿದದ್ದು ಹೆಂಗೆ ನೀವು ಅನಲೈಸ್ ಮಾಡ್ತೀರಿ? ಗುರು ಲಿಂಗ ಜಂಗಮ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವು ಪಂಚಾಯತ್ ಶಾಸ್ತ್ರ. ಈ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಇರ್ತಾವೆ. ಮಂತ್ರ ಅವು 3 ಇರ್ತಾವಲ್ಲ. ನಾವು ಹೊರಗಡೆ ಹೋದಾಗ ಮಂತ್ರದಲ್ಲೇ ಮನಸ್ಸಿರ್ಬೇಕು. ಮಂತ್ರ ಅಂದ್ರೆ ಓಂ ನಮ ಶಿವಾಯ. ಓಂ ನಮ ಶಿವಾಯ ಮಂತ್ರ. ಓಂ ನಮ ಶಿವಾಯ. ವಿಭೂತಿ ಅಂದರೆ ಹೊರಗಡೆ ಕಾಣುವಂಗೆ ನಾವು ವಿಭೂತಿ ಹಚ್ಕೋಬೇಕು. ಅಂದ್ರೆ ಏನಾಗುತ್ತೆ, ಐ ಶುಡ್ ನಾಟ್ ಬಿ ಕಾಸ್ ಆಫ್ ಡಿಸ್ಟ್ರಾಕ್ಷನ್ ಫಾರ್ ಸಮಥಿಂಗ್ ಎಲ್ಸ್. ಎಸ್, ಸೈಂಟಿಫಿಕಲಿ ವಿಭೂತಿ ಅಷ್ಟು ಶಕ್ತಿಶಾಲಿ ಅಂತೀರಿ? ಅಪ್ಲೈಯಿಂಗ್ ಫಾರ್ ಈಗ ಅಷ್ಟಾವರಣವಾಗಿ ನೀವು ಪ್ರಯೋಗ ಮಾಡಿದ್ರಿ. ಈಗ ವಿಭೂತಿ ಹಚ್ಕೊಂಡಾಗ ಯಾರನ್ನೊಬ್ರು ನೋಡಿದಾಗ ನಮ್ಗೆ ಯಾವ ಭಾವನೆ ಬರುತ್ತೆ ಹೇಳ್ರಿ? ಪೂಜ್ಯ ಭಾವನೆ ಬರುತ್ತೆ. ಪೂಜ್ಯ ಭಾವನೆ ಬರುತ್ತೆ. ಅಥವಾ ಅವ್ರನ್ನ ಸುಮ್ಮನೆ ಹಗರಾಗಿ ತೊಗೊಳಂಗಿಲ್ಲ. ಅವ್ರ ಬಗ್ಗೆ ಅನಾರೋಗ್ಯಕರ ಭಾವನೆಗಳು ಬರಲಾರ್ದಂಗೆ ಇರುತ್ತೆ ಅಲ್ವಾ? ಎಟ್ ದ ಮಿನಿಮಮ್ ಐ ಆಮ್ ಟೆಲಿಂಗ್ ಅಬೌಟ್. ರುದ್ರಾಕ್ಷಿ ಹಾಕ್ಕೊಂಡಾಗ ಕೂಡ ಅಷ್ಟೇ. ನಮಗೆ ರುದ್ರಾಕ್ಷಿ ಹಾಕ್ಕೊಂಡಾಗ ನಮ್ಗೆ ಹಿತ ಇರುತ್ತೆ ಮನಸ್ಸಿನ. ನಾನು ನೋಡಿನ ಅದು, ಯಾಕಂದ್ರೆ ನಾನು ಇವತ್ತು ಹಾಕ್ಕೊಂಡಿಲ್ಲ. ಆ ರುದ್ರಾಕ್ಷಿ ಕೂಡ ನಾವು ಅದ್ರ ಕೆಲಸ ಮಾಡುತ್ತೆ. ವಿಭೂತಿ ಕೂಡ ಅದ್ರ ಕೆಲಸ, ರುದ್ರಾಕ್ಷಿ ಮಂತ್ರ ಕೂಡ ಅದ್ರ ಕೆಲಸ. ಮಂತ್ರ ಅಂದ್ರೆ ಓಂ ನಮ ಶಿವಾಯ ಹೇಳ್ತಾ ಇರೋದು. ಮಂತ್ರ ಅಂತಂದ್ರೇನು? ಮಂತ್ರ ಈಸ್ ಅ ಸೌಂಡ್ ದಟ್ ರಿಮೂವ್ಸ್ ದ ಆಬ್ಸೆಷನ್ ಆಫ್ ದ ಮೈಂಡ್ ಅಷ್ಟೇ. ಯು ಹ್ಯಾವ್ ಟು ಅಟ್ಟರ್ ಇಟ್. ಯು ಹ್ಯಾವ್ ಟು ಅಟರ್ ಮೆಂಟಲಿ. ನೋ ನೀಡ್ ಟು ಲೌಡ್ಲಿ. ಬೇಕಾಗಿಲ್ಲ. ಇಲ್ಲ ಬೇಕಾಗಿಲ್ಲ ಅದು. ಈಗ ಬಾಹ್ಯವಾಗಿ ಕಾಣೋದಂದ್ರೆ ನಿಮಗೆ ರುದ್ರಾಕ್ಷಿ, ಇಷ್ಟಲಿಂಗ, ಭಸ್ಮ. ರುದ್ರಾಕ್ಷಿ ಮಂತ್ರ ಕೂಡ ಅದು ಏನು ನಡೀತಾ ಇರೋ ಹೊರಗಡೆ ಹೋದಾಗ ನಡೀತಿರ್ಬೇಕು. ವಿಭೂತಿ, ರುದ್ರಾಕ್ಷಿ ವಿಭೂತಿ ಹೊರಗೆ ಕಾಣು. ಇಷ್ಟಲಿಂಗ ನಮಗೆ ಕಾಣಂಗಿಲ್ಲ. ನಮ್ಮ ಒಳಗಡೆ ವಸ್ತು ಅದು. ಸರ್, ಇಷ್ಟು ಸರಳ ಮಾಡಿ ಕೊಟ್ಟದ್ದನ್ನು ಯಾಕೆ ನಮ್ಮ ಚಿಂತಕರಾದವರು ಅಥವಾ ವಿಶ್ಲೇಷಕರು ನಿಮ್ಮಂಗೆ ಗುರು ಲಿಂಗ ಜಂಗಮ ಮೂಲಭೂತ ಒಂದೇ ಹೇಳ್ರಿ ಸರ್. ಈಗ ನಮ್ಮ ಮಕ್ಕಳ ಮೇಲೆ ನಮಗೆ ಕಾಳಜಿ ಇರಬೇಕು. ಅವ್ರ ಆಧ್ಯಾತ್ಮಿಕ ಅನ್ಯಾಯನ ಸರಿಪಡಿಸುವಂಥದ್ದು ಗುಣ, ಕಮಿಟ್ಮೆಂಟ್ ನಮಗಿರಬೇಕು. ಅದಕ್ಕೇನು ಕ್ರಮ ತಗೋಬೇಕು? ಅದಕ್ಕೇನು ಕ್ರಮ? ನಾವು ಫಸ್ಟ್ ತಿಳ್ಕೊಬೇಕು. ನಾವು ಮಾಡಬೇಕು. ನಾವು ಮಾಡೋದನ್ನು ನಾವು ತಿಳ್ಕೊಂಡಿದ್ದ ಮಕ್ಕಳಿಗೆ ಅದು ಪ್ರಭಾವ ಆಗುತ್ತೆ. ಅವಾಗ ಅವ್ರು ಏನೈತಿ, ಅವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಇದ್ರೊಳಗೆ ಏನು ಬರುತ್ತೆ, ಈ ಲೂಪ್ನೇ ಬರ್ತಾರೆ. ಈ ಲೂಪ್ನೊಳಗೆ ಸರ್ ಅಷ್ಟಾವರಣನ ಎಲ್ಲ ಬಿಜಿ ಶೆಡ್ಯೂಲ್ನೊಳಗೂ ಸರಳೀಕರಿಸೋದು ಇನ್ನೊಂದು ಸಲ ಹೇಳ್ಬಿಡ್ರಿ. ಈಗ ನಾವು ಗುರು ಅಂದ್ರೆ ಏನು ತಿಳ್ಕೊಂಡ್ವಿ, ಲಿಂಗ ಅಂದ್ರೆ ಏನು ತಿಳ್ಕೊಂಡ್ವಿ, ಜಂಗಮ ಅಂದ್ರೆ ಏನು ತಿಳ್ಕೊಂಡ್ವಿ, ಪಾದೋದಕ ಅಂದ್ರೆ ಏನು ತಿಳ್ಕೊಂಡ್ವಿ, ಪ್ರಸಾದ ಅಂದ್ರೆ ಏನು ತಿಳ್ಕೊಂಡು ಪಾದೋದಕ ನಾ ಹೇಳಿಲ್ಲ. ಈ ಪ್ರಸಾದ ಅಂತಂದ್ರೆ ಏನು? ಈಗ ನಾನು ಸ್ವೀಕರಿಸುವುದು ಪಂಚೇಂದ್ರಿಯಗಳ ಮೂಲಕ ಇರ್ಬೋದು, ಅಥವಾ ವಿಚಾರದ ಮೂಲಕ ಇರ್ಬೋದು. ಒಳಗಡೆ ಏನು ಇಂಟರ್ನಲೈಸ್ ಮಾಡ್ಕೊತೀನಲ್ಲ, ಅದು ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವಿಗೆ ಅನುಕೂಲ ಆಗಬೇಕು. ಅದು ಪ್ರಸಾದ ಆಗುತ್ತೆ. ತಿಂದದ್ದು ಇರ್ಬೋದು, ಅಥವಾ ನೋಡಿದ್ದು ಇರ್ಬೋದು, ನೋಡುವ ರೀತಿ ಇರ್ಬೋದು. ಅದು ಒಳಗಡೆ ನನ್ನ ಮನಸ್ಸನ್ನು ಚೈತನ್ಯಗೊಳಿಸೋಕೆ ಅದು ಪೂರಕವಾತು ಅಂದರೆ ಪ್ರಸಾದ ಆಗುತ್ತೆ. ಮತ್ತು ಪಾದೋದಕ ಒಂದು ಜ್ಞಾನಿಯ ಪರಿಚಯ. ಅಥವಾ ಅಲ್ಲೇನಾಗುತ್ತೆ, ನಮಗೆ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವು ಉಂಟಾಗಬೇಕು ಅದರಿಂದ. ಈಗ ನೀವು ಮಾತಾಡ್ತೀವಿ, ನಿಮ್ಮಿಂದ ನನಗೆ ಮನಸ್ಸು ಅಖಂಡ ಚೈತನ್ಯಾತ್ಮಕ ಅರಿವಿನ ಒಂದು ಮಾಧ್ಯಮ ಅಥವಾ ಒಂದು ಆಕಾರ ಪರಿಚಯ ಆಯ್ತು ಅಂದರೆ ಅದು ಪ್ರಸಾದ. ಇದಾಗುತ್ತೆ ಅದನ್ನು ಹೆಂಗೆ ಕೆಡಿಸ್ಬಿಟ್ರಲ್ಲ? ಕೆಡಿಸ್ಯಾರ ಅನ್ನೋದಕ್ಕಿಂತ ನಾವು ಅದನ್ನು ಸಿಂಬಾಲಿಕ್ ಆಗಿ ಅಷ್ಟೇ ತಗೋಬೇಕು ಅದನ್ನು. ಈಗ ಅದನ್ನು ನಾವು ಅಗ್ರಿಬೇಟ್ ಮಾಡ್ಕೊಳ್ಳೋದು ಬೇಡ ಮೈಂಡು. ಇಲ್ಲ ಸರ್, ಪಾದ ತೊಳ್ಕೊಂಡು ಕುಡಿ ಅಂತ ಮಿಸ್ಲೀಡ್ ಮಾಡಿಬಿಟ್ರಲ್ಲ. ಅಲ್ಲ, ಮಿಸ್ಲೀಡ್ ಯಾಕೆ ಮಾಡಿದ್ರು ಅಂದರೆ ನಮ್ಮ ಅಜ್ಞಾನದ ದ್ಯೋತಕ ಅದು. ನಮಗೇನು ಬೇಕಾಗಿತ್ತು,
ನಾವು ಅದನ್ನ ಮಾಡೀವಿ, ಅವನು ಓಲೈಸಕ್ಕೆ ಮಾಡೀವಿ. ಅಷ್ಟಾವರಣ ಆಯ್ತು ಸರ್. ಪಂಚಾಚಾರಗಳನ್ನು ಹೆಂಗೆ ಸರಳೀಕರಿಸಿ? ಇದು ಪಂಚಾಚಾರ ಸ್ಥಳದ ಆಯ್ತು. ಈಗ ಇದಕ್ಕೆ 3 ಆ್ಯಡ್ ಮಾಡಿದರೆ ಅಷ್ಟಾವರಣ ಆಗುತ್ತೆ. ಈಗ ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿ ನಾನು ಹೇಳಿದ ಆ್ಯಕ್ಚುಲಿ ಅದಕ್ಕೆ ಒಂದು ಪವಿತ್ರ ಸ್ಥಾನ ಇದೆ. ಎಲ್ಲ ಕಾಯಕ ವರ್ಗದವರು ಆವಾಗ ವಿಭೂತಿ ಹಾಕ್ಕೊಂಡ್ರು. ಮತ್ತು ಅದೇ ಥರ ಪ್ರತಿಯೊಂದು ಯಾವುದೇ ಒಂದು ನೀವು ವ್ಯವಸ್ಥೆಯಲ್ಲಿ ತಗೊಳ್ರಿ, ಅದರದ್ದೇ ಒಂದು ಧಾರಣೆ ಮಾಡ್ಕೊಳ್ಳೋಕೆ ಒಂದು ವಸ್ತು ಇದೆ. ಅದು ಎಲ್ಲ ಮೂಲಭೂತವಾಗಿ ಅದೇನಿರುತ್ತೆ, ನಾವು ಕಣ್ಣು ಮುಚ್ಚಿ ಅದನ್ನು ಹಚ್ಕೊಂತೀವಿ. ನೀವು ಅಬ್ಸರ್ವ್ ಮಾಡಿ. ಹೌದು, ಕಣ್ಣು ಮುಚ್ಚಿ ಹಚ್ಕೊಂಡಾಗ ಏನಾಗುತ್ತೆ, ಅದು ದಟ್ ಗೋಸ್ ಇಂಟರ್ನಲೈಸ್ಡ್. ಇದು ಏನಿರುತ್ತೆ, ಅ ಊಮ ಅಂತ ಹೇಳ್ತಾರೆ. ಓಂ, ಅ ಊಮ, ಓಂಕಾರ ಸ್ವರೂಪದಲ್ಲಿ ನಾವು ಧಾರಣೆ ಮಾಡ್ತೀವಿ. ಅಂದರೆ ಏನಿದೆ, ಅ ಊಮ ಅಂದರೆ ಇದು ಗುರುಲಿಂಗ ಜಂಗಮಾತ್ಮಕ. ಮತ್ತು ಏನು ಗುರುಲಿಂಗ ಜಂಗಮ? ಅಂದ್ರೆ ಓಂ ಇರಲಿ, ಏನೇ ಮೂರು ಅನ್ನೋದಂದ್ರೆ ಮೂರು ಒಳಗೊಳ್ಳೋದಂದ್ರೆ ಗುರುಲಿಂಗ ಜಂಗಮ. ಗುರುಲಿಂಗ ಜಂಗಮ ಮತ್ತು ನಿಮ್ಮಲ್ಲೇ ಇದೆ. ನೀನೇ ಗುರು, ನೀನೇ ಲಿಂಗ, ನೀನೇ ಜಂಗಮ. ವೇದ ಪೂರ್ವದ ವಸ್ತು ಅದು. ಹೌದಾ? ವೇದ ಪೂರ್ವದಲ್ಲಿನೇ ಇದೆ ಅದು. ಈಗ ನಾವೇನು ಮಾಡ್ಕೊಂಡಿವಿ, ಅದನ್ನು ವಿಭೂತಿಗೆ ಅದಕ್ಕೊಂದು ಬೇರೆನೇ ಲೇಬಲ್ ಕೊಟ್ಟು ಅದನ್ನೇ ಕೆಡಿಸ್ಕೊಂಡ್ಬಿಟ್ಟಿವಿ. ರುದ್ರಾಕ್ಷಿಯಿಂದ ಏನಾದ್ರು ಅದರದ್ದೊಂದು ಒಂದು ಕ್ಯಾರೆಕ್ಟರಿಸ್ಟಿಕ್ ಬಿಹೇವಿಯರ್ ಐತ್ರೆ. ಮೈ ಮೇಲೆ ಹಾಕೊಂಡಾಗ ಏನಾಗುತ್ತೆ, ಅದರದ್ದು ಒಂದು ನಮಗೆ ಇಟ್ ಕ್ರಿಯೇಟ್ಸ್ ಅ ಕಂಡೀಷನಿಂಗ್ ಫಾರ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಅಖಂಡ ಚೈತನ್ಯಾತ್ಮಕ ಶಕ್ತಿ ಅರಿವು. ಮೈಂಡಿಗೆ ಕಂಡೀಷನಿಂಗ್ ಬೇಕಲ್ಲ. ನೀವು ನಿದ್ದೆ ಮಾಡಿದರೆ ಒಂದು ಬಾಡಿ ಕಂಡೀಷನಿಂಗ್ ಇರುತ್ತೆ, ಹೊಟ್ಟೆ ತುಂಬ ಊಟ ಮಾಡಿದೊಂದು ಕಂಡೀಷನಿಂಗ್ ಇರುತ್ತೆ, ಒಳ್ಳೆ ವಿಚಾರ ಮಾಡಿದೊಂದು ಕಂಡೀಷನಿಂಗ್. ಆಲ್ ದೀಸ್ ಕಂಡೀಷನಿಂಗ್ ಎಫೆಕ್ಟ್ ಕಲೆಕ್ಟಿವ್ಲಿ ವರ್ಕ್ಸ್ ಫಾರ್ ಯುವರ್ ಟ್ರಾನ್ಸೆಂಡೆನ್ಸ್. ಇವೆಲ್ಲ ಸೇರಿದ್ರೆ ಟ್ರಾನ್ಸೆಂಡೆನ್ಸ್ ಆಗುತ್ತೆ. ಟ್ರಾನ್ಸೆಂಡೆನ್ಸ್ ಅಂದರೆ ಅತೀತ ಮಾಡ್ಕೊಳ್ಳೋದು. ಅಂದರೆ ಮನಸ್ಸಿನ ವಿಷಯಾತ್ಮಕ ಗುಣವನ್ನು ನಾವು ದಿವ್ಯಗೊಳಿಸೋದು ಅಂತೀವಲ್ಲ, ಅಥವಾ ಸ್ಕೇಲಪ್ ಮಾಡೋದು ಅಂತೀವಲ್ಲ, ಅದಕ್ಕೆ ಟ್ರಾನ್ಸೆಂಡೆನ್ಸ್ ಅಂತಾರೆ. ಇದಕ್ಕೆ ಟ್ರಾನ್ಸೆಂಡೆನ್ಸ್ ಅನ್ನೋದೇ ಏನಿದೆ, ಗುರುಲಿಂಗ ಮನಸ್ಸನ್ನು ಜಂಗಮಗೊಳಿಸೋದು, ಲಿಂಗಗೊಳಿಸೋದು, ಗುರುವಾಗಿ ಮಾಡೋದು. ಇದೇ ಆ್ಯಕ್ಚುಲಿ ಏನಿದೆ ಅಲ್ಲ ಟ್ರಾನ್ಸೆಂಡೆನ್ಸ್. ಸೊ ಈ ಟ್ರಾನ್ಸೆಂಡೆನ್ಸ್ಗೋಸ್ಕರ ನಾವು ಲಿಂಗ ತಿಳ್ಕೊಬೇಕು. ಈ ಟ್ರಾನ್ಸೆಂಡೆನ್ಸ್ಗೋಸ್ಕರನೇ ನಾವೆಲ್ಲ ಕಾಯಕನ ಮಾಡಬೇಕು, ನಮ್ಮ ಜೀವನ ಮಾಡಬೇಕು. ಬೇರೆ ಎಲ್ಲ ಅವೆಲ್ಲವೂ ಹೆಂಗೆ ನಾವು ಜರ್ನಿಗೂ ಈಗ ಯಾವುದೋ ಟ್ರೈನ್ಗೆ ಅಥವಾ ಇಲ್ಲಿ ಜರ್ನಿ ಮಾಡುವಾಗ ಇಡ್ಲಿ ವಡ ಬರ್ತಾವೆ, ಏನೋ ಬರ್ತಾವೆ ಅಂತ ತಿಂದಂಗೆ ಸೈಡಿಗೆ ಅಷ್ಟೇ. ಬಟ್ ಅಲ್ಟಿಮೇಟ್ಲಿ ವಿ ವಿಲ್ ಬಿ ಇನ್ ದ ಜರ್ನಿ. ಅವರ್ ಗೋಲ್ ಇಸ್ ಟು ರೀಚ್ ದ ಡೆಸ್ಟಿನೇಷನ್. ಟ್ರಾನ್ಸೆಂಡೆನ್ಸ್ ಈಸ್ ಅಲ್ಟಿಮೇಟ್ ಗೋಲ್. ನಡಕ್ಕೆ ಬರೋ ಏನು ಇಡ್ಲಿ ಮಾರೋರು, ಚಾ ಮಾರೋರು, ಏನು ಇವರೆಲ್ಲ ಜರ್ನಿ ಒಳಗೆ ಬರುವಂಥ ಅನುಭವಗಳು. ಡಿಸ್ಟರ್ಬೆನ್ಸ್ ಅಂತ ತಗೊಳ್ರಿ, ಅಥವಾ ಪೂರಕರದ ಹೆಂಗೆ ತಗೊಳ್ರಿ ನೀವು ಅದನ್ನು ಅಷ್ಟೇ. ಅದ್ರದ್ದು ಸ್ಥಾನ ಬೆಲೆ ಅಂತೀವಿ, ಪ್ಲೇಸ್ ವ್ಯಾಲ್ಯೂ ಅಂತಾರಲ್ಲ. 123 ಇದ್ದಾಗ ಒಂದಕ್ಕೆ ಹೆಚ್ಚು ಬೆಲೆ ಇರ್ತೈತಿ, 3ಕ್ಕಲ್ಲ. ಸ್ಥಾನ ಬೆಲೆ ಪ್ರಕಾರ ಹಂಗಿರುತ್ತೆ ಪೂರ್ತಿ. ಅದಕ್ಕೆ ವಚನಗಳು ಇರ್ತಾವಲ್ಲ, ಅಂತಿಮವಾಗಿ ನಮ್ಮ ಮಕ್ಕಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಹೆಂಗೆ? ಹಾಡು, ನೃತ್ಯ ಇವ್ಯಾವ ಕೆಲಸಕ್ಕೆ ಬರಲ್ಲ. ಶರಣರಾಗೋಕೆ ಪ್ರೊಸೆಸ್ಸಿಗೆ ಬೀಳ್ಬೇಕು ನಾವು. ಹೆಂಗೆ ಬೀಳ್ಬೇಕು? ಅನುಭವ ಮಂಟಪ ಮಾಡೋದು, ವಚನಗಳಿಂದ ಅನುಭವ ಮಂಟಪ ಮಾಡೋದು. ಅವಾಗ ಏನು ಮಾಡಿದ್ರಲ್ಲ ಅದನ್ನು ಮಾಡ್ಬೇಕು. ನಾವು ಬೇರೆ ಮಾಡಕ್ಕೆ ಹೊಂಟೀವಿ, ಅವ್ರಿಗಿಂತ ತಿಳುವಳಿಕಿದ್ದಾರಲ್ಲ ನಾವು. ಬೇರೆ ಏನು ಮಾಡಕ್ಕೆ ಹೊಂಟೀವಿ ಸರ್? ಅನುಭವ ಮಂಟಪ ಬಿಟ್ಟು ಬೇರೆ ಮಾಡ್ತೀವಲ್ಲ. ಅನುಭವ ಸಂವಾದಿ ರೂಪದಿಂದ ಬರ್ತದೆ. ಹೆಂಗೆ ಬರ್ತದೆ ಸರ್? ಇಲ್ಲ, ಲಿಂಗತತ್ವದ ಅನುಭವನೇ ಅನುಭವ ಅಂಥೇಳಿ ಇವ್ರು. ಈಗ ನಾನು ಲಿಂಗ ಪೂಜೆ ಮಾಡ್ಕೊತೀನಿ, ಲಿಂಗತತ್ವ ಅನುಭವ ಕೊಡ್ತೀನಿ. ಆಮೇಲೆ ಇದು 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 ಸಾಂಕೇತಿಕ ಆಯಿತು, ಪ್ಲಸ್ ಸಿಂಬೋಲ್ ಆಯಿತು. ಈ ಪ್ಲಸ್ಸಿಗೆ ಹಿಂದೆ ಮುಂದೆ ಸಂಖ್ಯೆ ಬೇಕಲ್ಲ, ಅದೇನು ಸರ್? 10 + 2 = 12 ಒಂದೇ. 10 ಮತ್ತು 2 ಏನಿಲ್ಲಿ ಪ್ಲಸ್ ಈಸ್ ಎ ಸಿಂಬಲ್. 10 and 2 ಏನು? 10 and 2, 10 is me or 2 is me, 10 are you. ಅದೇ ಕೂಡಲ ಸಂಗಮ. ಅದೇ ಕೂಡಲ ಸಂಗಮ. ಅಂದರೆ ಎಲ್ಲದಕ್ಕೂ ಗುರು ಲಿಂಗ ಜಂಗಮ ಮತ್ತು ಲಿಂಗತತ್ವ ಮಾಡಿರಿ. ನೀವು ಇವತ್ತು ಇದನ್ನು ಮಾಡ್ಕೊಂಡು ವಚನ ಬರೀರಿ. ಈಗ ನಿಮಗೆ ಆಪ್ಯಾಯಮಾನದಂಥ ದೇವ್ರ ಹೆಸರು ಇತ್ತಂತಂದ್ರೆ ಇಟ್ಕೊಂಡು ನೀವು ಬರೀರಿ ವಚನ, ನೀವು ಬರಿಬೋದು ಸರ್. ಅವ್ರು ಕೊಟ್ಟ ಸಿದ್ಧ ಮಾದರಿಯನ್ನು ನಾನು ಯಾಕೋ ಬಿಟ್ಟು ನಾವು ಬರಿತೀವಿ ಅಂತ ನನಗೆ ಒಪ್ತಾ ಇಲ್ಲ. ಆಧುನಿಕ ವಚನಗಳನ್ನು ಅಲ್ಲ, ನಾನು ಬಿಟ್ಟು ಬರ್ರಿ ಅಂತಲ್ಲ. ಈ ಅನುಭವ ತಗೊಂಡು ಅನುಭವನ ನಿಮ್ಮ ಮಕ್ಕಳಿಗೋಸ್ಕರ ಬರೆದಿಟ್ಟು ನೀವು ಹಿಂಗೆ ಶರಣರಾಗ್ಬೋದು ಅಂತ ಹೇಳ್ರಿ. ನಾವು ಅದನ್ನು ಮಾಡ್ತಿಲ್ಲ. ನಾವೇನು ಮಾಡಾಕ್ತೀವಿ ಸರ್? ಅದನ್ನು ಬಿಟ್ಟು ಎಲ್ಲ ಮಾಡಾಕತ್ತೀವಿ. ಎಲ್ಲ ಅಂದರೆ ಏನು? ಅಲ್ಲ, ಅಂದರೆ ಇದನ್ನು ವಚನದ ಥರ ನಾವು ನಿಗೂಢವಾಗಿ ಹೇಳಿದೆ ಸ್ವಲ್ಪ ನಿಷ್ಠವಲ್ಲ. ಈಗ ಅದನ್ನ ತೊಗೊಂಡು ನಾವೇನು ಮಾಡೀವಿ, ಈಗ ಫಾರ್ ಎಕ್ಸಾಂಪಲ್ಲು ನಾ ಬೇರೆ ನೀ ಬೇರೆ ಅಂತ ಬಂದ್ಬಿಟ್ಟಿವಿ. ಯಾವುದ್ರ ಮೇಲೆ? ಜಾತಿ ಮೇಲೆ. ಜಾತಿ ಹಿಡ್ಕೊಂಡ್ಬಿಟ್ಟಿವಿ. ಈ ಜಾತಿ ಹಿಡ್ಕೊಂಡು ಅವ 12ನೇ ಶತಮಾನದಾಗ ಎಷ್ಟು ಜನ ಇದ್ದರು? ಎಲ್ಲ ವರ್ಗದವ್ರು ಇದ್ದರು. ಇವತ್ತು ನಾವು ಹಂಗೆ ಕೂಡಬೇಕು, ಅನುಭವ ಮಟ್ಟ ಮಾಡ್ಕೋಬೇಕು. ಯಾಕಪ್ಪ ತಲೆ ಕೆಡ್ಸ್ಕೊಂಡು ತಲೆ ಸುದ್ದು ಮಾಡಿ ತೋರ್ಸ್ಯಾರ ಮತ್ತು ಅದನ್ನು ಬಿಟ್ಟು ಯಾಕೆ ಹೊಂಟಿ ನೀನು?
ಹೇಳ್ಬೇಕು. ಮತ್ತೆ ನೀ ಸಬ್ ಕ್ಯಾಸ್ಟ್ ಹಿಡ್ಕೊಂಡು ಹೊಂಟಿವಿ. ಸಬ್ ಕ್ಯಾಸ್ಟ್ ಅನ್ನೋದೇನು ಕಾಯಕ ಆಗ್ಬೇಕು. ಕಾಯಕ ಅವ್ರು ಹೇಳ್ಯಾರ ಏನಂತೇಳಿ. ಕಾಯಕ ಎರಡೂ ನೋಡ್ಬೇಕೇನು ಸರ್? ಕಾಯ ತಿಳ್ಕೊಬೇಕು ನಾವು. ಕಾಯ ಅಂದ್ರೇನು, ತನು ಕಾಯ ದೇಹದಿಂದ ಕಾಯಕ್ಕೆ ಹೆಂಗೆ ಬರಬೇಕು, ಲಿಂಗತತ್ವದ ಹಿನ್ನೆಲೆಯಿಂದನೂ ಬರಬೇಕು. ಅದರಿಂದ ನಾವು ದುಡಿಬೇಕು. ದುಡಿದಾಗ ನಮಗೆ ಮನೆ ಉದ್ಧಾರ ಆಕ್ಕವು, ಮಕ್ಕಳು ಇದಾಗ ಪ್ರೊಟೆಕ್ಟ್ ಆಗ್ತವೆ. ಅಲ್ಲ, ಸತ್ಯಶುದ್ಧ ಕಾಯಕದ ಬಗ್ಗೆ ಮಾತಾಡೋ ಮುಂದೆ ಸರ್, ಇವತ್ತಿನ ಭ್ರಷ್ಟ ವ್ಯವಸ್ಥೆಯನ್ನು ಓವರ್ಕಮ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಹೇಳ್ರಿ? ಇದನ್ನು ನಾವು ಚರ್ಚೆ ಮಾಡಬೇಕು. ವಿಧಾನಸೌಧದೊಳಗೆ ನಾವು ಅನುಭವ ಮಂಟಪ ಫೋಟೋ ಇಡ್ತೀವಲ್ಲ, ಅದ್ರ ಜೊತೆಗೆ ಅನುಭವ ಮಂಟಪ ಇಟ್ಕೊಂಡು ಅನುಭವ ಮಂಟಪ ಅವ್ರು ಎಲ್ಲಿ ಮಾಡ್ತಾರೆ ಸರ್? ಮಾಡಬೇಕು. ನಮಗೆ ಪ್ರಜಾಶಕ್ತಿ ಇದೆ ಅಲ್ಲ, ನಮಗೆ ಪ್ರಜೆಗಳೇ ಅಲ್ಲ ನಾವು. ಅಲ್ಲಿ ಇಂಡೈರೆಕ್ಟಾಗಿ ನಮ್ಮ ಪ್ರತಿನಿಧಿಗಳಲ್ಲೇ ಅವರು. ನಮ್ಮಂಗೆ ಅದಾರ. ಅದೇ ನಾವು ಬದಲಾಗಬೇಕು, ಅವ್ರು ಬದಲಾಕ್ತಾರೆ. ಅದೇ ಸರ್, ನಾವು ಅಂದರೆ ಅಲ್ಲಿ ನೀವು ಚರ್ಚೆ ಆಗಬೇಕು. ಅನುಭವ ಮಂಟಪ ಫೋಟೋ ಹಾಕಿದರೆ ಸಾಲಂಗಿಲ್ಲ, ವಚನಗಳನ್ನು ಬಾಯಲ್ಲಿ ಹೇಳಿದ್ರೆ ಸಾಲಂಗಿಲ್ಲ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕಡೆ ನಾವೇ ಹೇಳ್ತೀವಿ, ವ್ಯವಸ್ಥೆ ಹೆಂಗೈತಲ್ರಿ, ಏನು ಮಾಡಬೇಕು? ನಾನೊಂದು ಯಾವುದೋ ಫೀಲ್ಡ್ನಾಗ ಕೆಲಸ ಮಾಡ್ತಿರ್ತೀನಿ. ಅವಾಗ 12ನೇ ಶತಮಾನದ ವ್ಯವಸ್ಥೆ ಇದಕ್ಕಿಂತ ಭೀಕರ ಇತ್ತಲ್ಲ, ಇದಕ್ಕಿಂತ ವರ್ಸ್ಟ್ ಇತ್ತು. ಭೀಕರವಾಗಿತ್ತು, ವಿಭತ್ಸವಾಗಿತ್ತು. ಅದ್ರ ಮಾಡಿದ್ರಲ್ಲ ಅವ್ರು ಯಾವುದರಿಂದ ಹೋದ್ರು? ಲಿಂಗತತ್ವದಿಂದ ಹೋದ್ರು. ನಾವು ಇವತ್ತು ಬರೀ ಸಣ್ಣ ಪುಟ್ಟ ವಿಚಾರದಿಂದ ಹೊಂಟಿವಿ. ಲಿಂಗತತ್ವದಿಂದ ಅಮೂಲಾಗ್ರವಾದಂಥ ಘನ ವಸ್ತುವಿಂದ ಹೋಗ್ಬೇಕಲ್ಲ. ಈಗ ಹೆಂಗಾಗೈತೆ ಅಂತಂದ್ರೆ ನೀರೊಳಿದ್ದು ನೀರಡಿಸಿ ಸತ್ತಂತೆ ಅಂತ ಆಗೈತೆ ನಮ್ಮ ಮಳೆ ಒಳಗೆ. ಈಗ ನಾವು ಲಿಂಗತತ್ವಕ್ಕೆ ಹೋಗೋದಂದ್ರೆ ಲಿಂಗವನ್ನು ಎಲ್ಲರಿಗೂ ಕೊಡಬೇಕು, ಮುಕ್ತವಾಗಿ ಕೊಡಬೇಕು. ಅದು ಯಾವ ಜಾತಿ ಇರಲಿ, ಧರ್ಮ ಎಲ್ಲ ಕೊಡ್ಬೇಕಂತ ಹೇಳ್ತಾರೆ. ಕೊಟ್ಟ ಮೇಲೆ ನಾವು ಆಚರಣೆ ತಪ್ತಾನ. ಆಹಾರ ಪದ್ಧತಿ ಬಗ್ಗೆ ಮ್ಯೂಚುವಲ್ ಕಮಿಟ್ಮೆಂಟು. ಈಗ ಯಾರು ಕೊಡ್ತಿರ್ತಾರಲ್ಲ, ತೊಗೊಂತಿರ್ತಾರಲ್ಲ, ಇಬ್ಬರು ಮ್ಯೂಚುವಲಿ ಕಮಿಟ್ ಆಗ್ಬೇಕಪ್ಪ. ಉದ್ದೇಶ ಏನಪ್ಪ ಅಂದ್ರೆ ನಾನು ಶರಣ ಆಗ್ಬೇಕು, ಉದ್ದೇಶ ಏನಪ್ಪ ಅಂದ್ರೆ ನೀನು ಶರಣ ಆಗ್ಬೇಕು ಅಂತ ಕೊಡೋರು ಹೇಳ್ಬೇಕು, ತಗೊಳ್ಳೋರು ನಾನು ಶರಣ ಆಗ್ಬೇಕು ಅಂತ ಹೇಳ್ಬೇಕು. ಶರಣ ಅಂತಂದ್ರೆ ಏನು, ಎಲ್ಲ ಮನೆ ಬಿಟ್ಟು ತಿರುಗೋ ಹುಚ್ಚರಾಗಿ ತಲೆ ಕೆಡಿಸ್ಕೊಂತಿರಲ್ರಿ, ಚಂದಾಗ ಬಾಳೆ ಮಾಡೋರು, ಈ ಪ್ರಜ್ಞೆನ ಕಾಯಕ ಆಗಿ ತಗೊಳ್ಳೋರು. ನಾವು ಅತಿಯಾಗಿ ತಗೊಂಡು, ಅಸಹಜವಾಗಿ ತಗೊಂಡು ವಿಪರೀತ ಇವತ್ತು ಅದೇನೇನೋ ತಿಳ್ಕೊಂಡು ಏನೋ ಮಾಡೀವಿ. ಬಸವಣ್ಣವ್ರ ಮಾತು ಕೇಳಿಲ್ಲ, ಬಸವಾದಿ ಶರಣರ ಮಾತು ಕೇಳಿಲ್ಲ. ಯಾಕಂದ್ರೆ ಏನಾಗೈತಿ, ಇವತ್ತು ಬರೀ ಆಯತಕ್ಕೆ ನಿಂತ್ಬಿಟ್ಟಿವಿ. ಲಿಂಗವನ್ನು ಆಯತ ಮಾಡ್ಕೊಂಡಿವಿ. ಸನ್ನಿಹಿತ ಸ್ವಾಯತ್ತ ಮಾಡ್ಕೋಬೇಕಲ್ಲ. ಸ್ವಾಯತ್ತ ಸನ್ನಿಹಿತ ಮಾಡ್ಕೋಬೇಕಲ್ಲ. ಏನು ಸರ್? ಅದೇ ಸ್ವಾಯತ್ತ ಇಂಟರ್ನಲೈಸ್ ಮಾಡ್ಕೋಬೇಕು. ಸನ್ನಿಹಿತ ಅಂದ್ರೆ ಅದನ್ನು ಬದುಕಬೇಕು. ಆಯತ, ಸ್ವಾಯತ್ತ, ಸನ್ನಿಹಿತ ಯಾರಾದ್ರೂ ಮಾಡ್ಕೋಬೋದು. ಇವತ್ತು ಆಯತನ ಸ್ವಾಯತ್ತ ಸನ್ನಿಹಿತ ಮಾಡ್ಕೋಬೇಕಲ್ಲ. ಅವ್ರು ಶರಣರಾದ್ರು, ಈ ಲಿಂಗಾಯತರು ಶರಣರಾಗಬೇಕು. ಇದು ಇಶ್ಯೂ ಇನ್ ಹ್ಯಾಂಡ್. ಸೊ ಈ ನಿಟ್ಟಲ್ಲಿ ನಾವು ವಚನಗಳನ್ನ ಅನುಭವ ಮಂಟಪ ಮಾಡ್ಕೊಳ್ಳೋದೇ ದಾರಿ ರೀ. ವಚನದಿಂದ ಅನುಭವ ಮಂಟಪ ಮಾಡೋದೇ ದಾರಿ. ವೈಯಕ್ತಿಕವಾಗಿ ನಿಮಗೆ ಯಾವ ವಚನ ನಿಮ್ಮ ಮನೋಸ್ಥಿತಿಯನ್ನು ಬದಲಿ ಮಾಡ್ಲಿಕ್ಕೆ ಕಾರಣ ಆಯ್ತು ಸರ್? ಎಲ್ಲ ಓದ್ಕೊಂಡು ಬಂದ್ರಿ, ನಿಮಗೇನದು ಪರಂಪರೆಯಿಂದ ಬಂದಿತ್ತೋ ಅಥವಾ ಸಂಸ್ಕಾರದಿಂದ ಬಂದಿತ್ತೋ, ಪರಿಸರದಿಂದ ಬಂದಿತ್ತು? ಅದು ನಿಮ್ಗೆ ಭಾಳ ಆಸಕ್ತಿ ಇರೋದನ್ನ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ತುಂಬ ಗಹನವಾದ ಪ್ರಶ್ನೆ ಇದೆ, ಇದನ್ನು ಮಾತಾಡ್ಕೋಬೇಕು ನಾವು. ಈಗ ಮೂಲಭೂತವಾಗಿ ನಮ್ಮ ತಂದೆಯವರು ಅಟ್ ದ ಔಟ್ಸೆಟ್ ಹೊರಗಿನಿಂದ ಭಾಳ ಅವರು ದೇವರನ್ನು ನಂಬದೇ ಇರೋ ಥರ ಕಾಣ್ತಿದ್ರು. ನಾಸ್ತಿಕರ ಥರ ಕಾಣೋರು. ಹೇಳಿ ಕೇಳಿ ಸೈನ್ಸ್ ಮಾಸ್ಟ್ರು, ಬಾಗಲಕೋಟೆ ಒಳಗೆ ಮುಗಿಸಿದ್ರು, ಕೊಪ್ಪಳಕ್ಕೆ ಬಂದಿದ್ದರು. ನಾ ಅಲ್ಲೆಲ್ಲ ವಾತಾವರಣ ನೋಡಿದಾಗ ಅವ್ರ ಮನ್ಯಾಗೂ ಹೆಚ್ಚು ಕಡಿಮೆ ಸ್ವಲ್ಪ ಹಂಗೆ ಮಾತಾಡಿದ್ರು. ಆದ್ರೆ ಅವ್ರು ಏನು ಹೇಳ್ತಿದ್ರು, ಪ್ರಾಮಾಣಿಕತೆಯಿಂದ ಎಲ್ಲ ನಿನಗೆ ಸಾಧ್ಯತೆ ಅಂತಿದ್ರು ಅವರು. ಅದಕ್ಕೆ ಉದಾಹರಣೆ ಬಸವಾದಿ ಶರಣರ ವಚನಗಳು ಅಂತಿದ್ರು. ಇಷ್ಟೇ ಹೇಳ್ತಿದ್ರು, ಬೇರೆ ಏನೋ ವಿಷಯ ಅಗದಿ ಗಹನವಾದಂಥ ವಿಚಾರಗಳನ್ನ ದೇವರು ಬೇರೆ ನಾನ್ ಕಲ್ಚರಲ್ ಅಥವಾ ಕಲ್ಚರಲ್ ಆಸ್ಪೆಕ್ಟ್ಸ್ ಬಂದಾಗ ಇದನ್ನು ಮಾತಾಡ್ತಿದ್ರು ಹೊರತಾಗಿ ಬೇರೆ ಏನೋ ಮಾತಾಡ್ತಿರಲಿಲ್ಲ. ಈಗ ಸುಮ್ಮನೆ ಭಾಳ ಅಂದ್ರೆ ಕುಂತು ಕೇಳಿಸ್ಕೊಂತಿದ್ರು, ಎದ್ದು ಹೋಗಿದ್ರು. ಅವ್ರು ತುಂಬ ಒಳಗಡೆ ಮೆಟಿಕ್ಯುಲಸ್ ಆಗಿ ಇದನ್ನು ನಂಬ್ತಿರೋರು. ಅವಾಗ ವಚನಗಳಲ್ಲಿ ಏನು ಇದು ಮಾಡಬೇಡ, ಅಲ್ಲಿ ವಚನಾಂಕಿತಗಳನ್ನು ಬೇರೆ ಬೇರೆ ಯಾಕೆ ಇದನ್ನು ಮಾಡ್ಯಾರ ಅಷ್ಟೇ ತಿಳ್ಕೊಂಬಿಡಿ ಅಂತಿದ್ರು ಅವರು. ವಚನಾಂಕಿತಗಳನ್ನ ಬೇರೆ ಬೇರೆ ಯಾಕೆ ಮಾಡ್ಯಾರ ಅವರು ತಿಳ್ಕೊಂಬಿಡ್ರಿ. ಈ ಜಾತ್ರೆ ಮಾಡೋಕ್ಕಲ್ಲ ಅದು. ಬೇರೆ ಅವ್ರು ಹೆಂಗೆ ಡಿಫೈನ್ ಮಾಡ್ತೀವಿ ಸರ್? ಇಲ್ಲ, ಅವ್ರು ಏನೋ ಹೆಚ್ಚಿಗೆ ಹೇಳ್ತಾರೆ, ನಿಂದ ಕೆಲಸ ಅದ, ನಾನು ಅದ್ರಾಗ ಬರಲ್ಲ ಅಂತ. ಹಂಗೆ ನಾವು ಇವತ್ತು ನಮ್ಮ ಮೇಲೆ ಹಾಕಿಬಿಟ್ರೆ ಅಥವಾ ಯಾರ ಮೇಲೆ ಹಾಕಿಬಿಟ್ರೆ? ಇಲ್ಲ, ಕಮಿಟ್ ಮಾಡಿದ್ರೆ ನನಗೆ ಅವ್ರು ಅದು ಜಸ್ಟ್ ಈಗ ಐ ಟುಕ್ ಇಟ್ ಆಸ್ ಎ ಕಮಿಟ್ಮೆಂಟ್. ಆ ಓದ್ತಾ ಹೋದಾಗ ನನಗೆಲ್ಲ ತಿಳುವಳಿಕೆ ಬಂತು ಯಾಕೆ ಹೇಳ್ತಿದ್ರಂತ. ಈ ಥರನ ಮಾಡೋದು ಭಾಳ ಮುಖ್ಯ ಇರ್ತೈತ್ರಿ. ಎಲ್ಲ ಸುಲ್ದು ಬಾಳೆಯನ್ನು ಕೊಡಬಾರ್ದು. ಎಲ್ಲ ಟೈಮ್ ನೋಡಿ ಅವ್ರ ಟೆಂಪರ್ಮೆಂಟ್ ನೋಡಿ ನಾವು ಡ್ರೈವ್ ಮಾಡಬೇಕು. ನಮ್ಮ ಮಕ್ಕಳಿಗೆ ನೀವು ಹೆಂಗೆ ಬೆಳೆಸ್ಬೇಕಂತೀರ ಅಭಿರುಚಿನ? ಹಿಂಗೆ ಹೇಳ್ಬೇಕಾ? ವಚನಗಳಲ್ಲಿ ಎಲ್ಲ ಇದೆ. ವಚನಗಳಿಂದ ನಾವು ಹೈಪರ್ಕ್ರಸಿ ನಿಲ್ಲಿಸ್ಬೇಕು. ಫಸ್ಟ್ ಆಫ್ ಆಲ್ ಡಾಂಬಿಕ ತನಕ ವೇದಿಕೆಗೆ
ಅದನ್ನು ಇಂಟರ್ನಲೈಸ್ ಮಾಡಿಸ್ಬೇಕ್ರಿ ಅವ್ರನ್ನ. ವಚನಗಳನ್ನು ಬದುಕಕ್ಕೆ ಕಲಿಸ್ಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಾರಲ್ ಸೈನ್ಸ್ ಅಲ್ರಿ, ಜಸ್ಟ್ ಮಾರಲ್ ಸೈನ್ಸ್ ಅಲ್ಲ. ಕೆಲವೊಬ್ಬರು ಮಾರಲ್ ಸೈನ್ಸ್ ಲೆವೆಲಿಗೆ ಬೆಳೆಸ್ತಾರೆ ಅದನ್ನು. ಮಾರಲ್ ಸೈನ್ಸ್ ಲೆವೆಲಿಗೆ ಬೇಕಾಗಿಲ್ಲ ಅದು. ಎಲ್ಲ ವ್ಯವಸ್ಥೆಗೆ ಒಂದು ಇವತ್ತು ಸಣ್ಣ ಮನುಷ್ಯ ಕೂಡ ಮಾರಾಲಿಟಿಗೆ ಮಾತಾಡೋಕ್ಕೆ ಬರ್ತೈತಿ. ಮಾರಲ್ ಸೈನ್ಸ್ ಅಲ್ಲ, ನಿಮ್ಮ ಆತ್ಮಶಕ್ತಿಯನ್ನು ಉದ್ದೀಪನ ಮಾಡುವಂಥ ವಸ್ತುಗಳು, ನಿಮ್ಮ ಆತ್ಮಶುದ್ಧಿಯನ್ನು ಪಕ್ಕಾ ಮಾಡ್ಕೊಳಕ್ಕೆ ಹೋಗ್ಬೇಕು ರೀ. ಮತ್ತು ಇನ್ನೊಂದು ಮೈಂಡ್ ಸ್ಕೇಲ್ ಆಗುತ್ತೆ ಅದರಿಂದ, ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇವತ್ತು ನಾನು ಎಷ್ಟೋ ಸ್ಟ್ಯಾಂಡರ್ಡ್ಸ್ ಡಾಕ್ಯುಮೆಂಟು ನನ್ನ ಕೆಲಸದಾಗ ಸಂಬಂಧಪಟ್ಟಂಗೆಲ್ಲ ನಾನು ನೋಡಿಕೊಂಡಾಗ ಬರೆಯೋ ರೀತಿ ಇದೆಯಲ್ಲ, ಸ್ಟೈಲ್ ಐತಲ್ಲ, ವಚನದೊಳಗೆ ಅದೇ ನಮೂನಿ ಒಳಗೆ ಒಂದು ಸ್ಕಿಮ್ಯಾಟಿಕ್ ಫಾಲೋ ಮಾಡ್ಯಾರ ಎಲ್ಲರೂ. ಸ್ಟ್ಯಾಂಡರ್ಡ್ ಅನ್ನೋದು ವರ್ಡ್ ಐತಲ್ಲ, ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ ನೋಡಿರ್ಬೇಕು. ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಇದೆ, ಅಲ್ಲಿ ಫಾರ್ಮೇಟ್ ಐತಿ ಇಲ್ಲಿ. ಸೊ ಮೈಂಡ್ ಸ್ಟ್ಯಾಂಡರ್ಡ್ ಹಾಕವ್ರಿ. 108 ಮಂದಿ 108 ಥರ ವಿಚಾರ ಮಾಡೋದು ಅವಕಾಶ ಇರೋಂಗಿಲ್ಲ. ರಿಯಲಿ ನಮ್ಮ ದೇಶನ ಅವಾಗ ನಿರ್ಮಾಣ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ವಚನಗಳು ನಮ್ಮ ದೇಶ ನಿರ್ಮಾಣದ, ನಮ್ಮ ಗೃಹಸ್ಥಾಶ್ರಮದ ಶಕ್ತಿಯಾಗಿ ಬರ್ತಾರೆ ಹೊರಗೆ. ಸೊ ನಾ ಸ್ಟ್ರಾಂಗ್ಲಿ ಎಲ್ಲಿದ್ದರೂ ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು. ವಚನಗಳು ಇದನ್ನು ಮಾಡಬಲ್ಲು, ನಿರೂಪಣೆ ಮಾಡಬಲ್ಲು. ಯಾಕಂದ್ರೆ ವಚನಗಳು ಶರಣರಾಗಿ ಬರೆದಂಥ ದಾಖಲೆಗಳು. ಭವಿ ಭಕ್ತಾದ ಭಕ್ತ ಪ್ರಸಾದ್ ಮಹೇಶ್ ಆಗಿ, ಪ್ರಸಾದ್ ಆಗಿ, ಪ್ರಾಣಲಿಂಗಿ ಆಗಿ, ಶರಣಾಗಿ, ಐಕ್ಯಾಗಿ ಬರೆದಂಥದ್ದು. ಅಲ್ಲಿ ಇದೈತಿ, ಸ್ಟೇಜಸ್ ಅದಾವೆ. ಅದಾದ್ಮೇಲೆ ಬರ್ತಾರಲ್ಲಿ ಹಂಗೆ ಐಕ್ಯ ಸ್ಥಳಕ್ಕೆ ಹೋದ್ಮೇಲೆ ಬರ್ದಾರ. ಹಂಗೆ ಬರ್ದಾರ ಅವರು, ಹಂಗೆ ಬರ್ದಿಲ್ಲ. ನಾನು ದಾರ್ಯಾಗ ಕುಂತ್ಕೊಂಡು ಅಲ್ಲಿ ಕುಂತ್ಕೊಂಡು ಇಮ್ಯಾಜಿನ್ ಮಾಡಿ ಬರುತ್ತಲ್ಲ ಅದು. ರಿಯಲಿ ದೇ ಹ್ಯಾವ್ ಬಿಕಮ್ ಆ್ಯಂಡ್ ರೋಟ್ ಇಟ್, ಐ ಹ್ಯಾವ್ ರಿಟನ್ ಇಟ್. ಸೊ ಹಾಗಾಗಿ ಅಲ್ಟಿಮೇಟ್ ಏನೋ ಐತಲ್ಲ, ಸೋರ್ಸ್ ಆಫ್ ಬಿಕಮಿಂಗ್ ಗುಡ್ ಪರ್ಸನಾಲಿಟಿ ಅವು. ಸೊ ಹಾಗಾಗಿ ವಚನಗಳನ್ನ ನಮ್ಮ ಮಕ್ಕಳಿಗೆ ಓದಿಸೋದು ಕಲಿಬೇಕ್ರಿ, ಮೊದಲು ಕಲಿಸ್ಬೇಕು. ಅದರಿಂದ ಭಾಳ ಉಪಯೋಗ ಆಗುತ್ತೆ. ಓದಿಸ್ಬೇಕು, ಸರಿಯಾಗಿ ಬಿಡಿಸಿ ಇದು ಏನು ಚರ್ಚೆ ಮಾಡ್ಬೇಕು. ಒಂದು ವಾರಕ್ಕೆ ಒಂದು ವಚನ ಚರ್ಚೆ ಮಾಡಿ ನೀವು. ಊಟ ಕುಂತ ಶುರು ಮಾಡಿರಿ, ಮತ್ತು ಊಟ ಮಾಡಿದ ಮೇಲೆ ಮಾಡಿರಿ. ದಿವಸ 10 ನಿಮಿಷ ಕೇಳಿರಿ, ಒಂದೇ ಶಬ್ದ ತಗೋರಿ. ಉದಾಹರಣೆಗೆ ಅಭ್ಯಾಸವನ್ನು ವರ್ತಿಸಿತ್ತಯ್ಯ ಅಂದ್ರೆ ಬಿಡಿಸಪ್ಪ ಮಕ್ಕಳುಗಳದು ಹೇಳೋ ಉದಾಹರಣೆ ಕೊಡು. ಅಭ್ಯಾಸವನ್ನು ವರ್ತಿಸಿತ್ತಯ್ಯ ಅಂತ. ವರ್ತಿಸಿತ್ತಯ್ಯ ಅಂದ್ರೆ ನನ್ನ ಅಭ್ಯಾಸ ಅಂದರೆ ಹ್ಯಾಬಿಟ್ಟು, ಅದು ಬಿಹೇವಿಯರ್ ಕನ್ವರ್ಟ್, ಅದ ನನ್ನ ಪರ್ಸನಾಲಿಟಿನ ಡೆಮಾನ್ಸ್ಟ್ರೇಟ್ ಮಾಡುತ್ತಂತಾರೆ ಅವರು. ಸಿ ಅವ್ರದ್ದು ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಐತಲ್ಲ, ದೇ ಆರ್ ಟ್ರೂ ಟು ದಟ್ ವಚನ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕಂತನೇ ಬರ್ತಾರೆ ಅವರು. ಅವು ಒಂದು ವಚನ ನುಡಿದರೆ ಮುತ್ತಿನ ಹಾರದಂತ ಐತೆ ಅವ್ರದ್ದು. ಹೌದಿಲ್ರಿ? ಒಂದಕ್ಕೊಂದು ಅವು ಹೆಂಗೆ ಭಾಳ ಆ ಟೈಪ್ ಡಾಕ್ಯುಮೆಂಟೇಶನ್ ಯಾವ ಫೀಲ್ಡ್ನಾಗ ಸಿಗೋದಿಲ್ಲ ಜಗತ್ತಿನಲ್ಲಿ ಎಲ್ಲೂ ಸಿಗಂಗಿಲ್ಲ. ಯಾರು ಹಂಗೆ ಡಾಕ್ಯುಮೆಂಟ್ ಮಾಡಿಲ್ಲ ತಮ್ಮ. ಸೊ ದ ಅಲ್ಟಿಮೇಟ್ ಡಾಕ್ಯುಮೆಂಟೇಷನ್ನು ಮತ್ತು ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಈಸ್ ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಬೌ ಟು ದೆಮ್. ಶರಣ ಆಗ್ಬೇಕು. ಯಾಕಂದರೆ ಅದನ್ನು ನಾನು ನೆದರ್ಲ್ಯಾಂಡಿಲ್ದ ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ ಚರ್ಚೆ ಮಾಡೋಕೆ ಒಂದು ಅವಕಾಶ ಆಯಿತು. ಎಲ್ಲಿ ನೆದರ್ಲ್ಯಾಂಡ್ನಲ್ಲಿ ಸರ್? ಯಾರ ಜೊತೆಗೆ? ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ. ಮಹರ್ಷಿ ಮಹೇಶ್ ಯೋಗಿ ಅವ್ರ ಜೊತೆಗೆ ಏನು ಚರ್ಚೆ ಮಾಡಿದ್ರಿ ಸರ್? ಅದಿಲ್ಲ, ಟ್ರಾನ್ಸೆಂಡೆನ್ಸ್ ಅನ್ನೋದು ವಚನಗಳಲ್ಲಿ ಇದೆ ಅಂತ ನನಗೆ ಹೇಳೋಕೆ ಒಂದು ಅವಕಾಶ ಆಯಿತು. ಹೇಳಿದ್ರಿ, ಅದನ್ನು ಅವ್ರು ಹೆಂಗೆ ಸ್ವೀಕಾರ ಮಾಡಿದರು? ಅದು ಭಾಳ ಪಾಸಿಟಿವ್ ಆಗಿ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಅವ್ರದ್ದು ಸಿದ್ಧಾಂತ ಏನಿತ್ತು? ಅವ್ರದ್ದು ಅಬ್ಸ್ಟ್ರಾಕ್ಟ್ ಟ್ರಾನ್ಸೆಂಡೆಂಟ್ ಮೆಡಿಟೇಷನ್. ಅವರು ಒಂದು ಮಂತ್ರ ಹೇಳ್ತಾರೆ, ಆ ಮಂತ್ರನ ರಿಪೀಟ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮೈಂಡ್ ಟ್ರಾನ್ಸೆಂಡ್ ಆಗುತ್ತೆ. ಇಲ್ಲೇ ಏನಿದೆ, ನೆನಹು, ನಿರೀಕ್ಷೆ, ಧ್ಯಾನ, 3 ಇದೆ ವಚನಗಳಲ್ಲಿ. ಅಲ್ಲೇ ಧ್ಯಾನ ಇದೆ ಡೈರೆಕ್ಟಾಗಿ. ಇಲ್ಲಿ ನೆನಹು, ನಿರೀಕ್ಷೆ, ಧ್ಯಾನ. ನೆನಹು ಹೆಂಗೆ ಸರ್? ನೆನಹು ಅಂದರೆ ಈಗ ನೋಡ್ಕೊತೀರಿ ಇಷ್ಟಲಿಂಗನ. ಇದರ ಸ್ವರೂಪ ನನ್ನ ಸ್ವಸ್ವರೂಪ. ನೆನಹು ಇದು ನನ್ನ ಸ್ವಸ್ವರೂಪ. ನನ್ನ ಸ್ವಸ್ವರೂಪ ಏನು? ಲಿಂಗ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಅರಿವು, ಗುರುಲಿಂಗ ಜಂಗಮಾತ್ಮಕವಾದದ್ದು ನನ್ನ ದೇಹದಲ್ಲೇ ಇರುತ್ತೆ ಅನ್ನೋದು ನೆನಹು. ಅದು ಫಸ್ಟ್ ನೀವು ಅದನ್ನು ಚರ್ನಿಂಗ್ ಮಾಡ್ತೀರಿ, ಅದನ್ನು ನೋಡ್ತೀರಿ, ಇದು ಅಂತ. ನೆನಹು ಆಯ್ತು. ನಿರೀಕ್ಷೆ ಅದೇ ಒಂದು ಆಪ್ಯಾಯಮಾನತೆಯಿಂದ ನೋಡಕತ್ತೀರಿ ನೀವು. ನಿರೀಕ್ಷೆ ಆ ಆಪ್ಯಾಯಮಾನತೆ ಭಕ್ತಿಯಾಗಿ ಅಲ್ಲಿ ಷಟ್ಸ್ಥಲಾತ್ಮಕವಾಗಿ ಹೋಗ್ಬಿಡ್ತ್ರಲ್ಲಿ. ನೀವು ಭವಿ ಇದ್ದಾವೆ, ಭಕ್ತ ಹಾಕಿರಿ, ಭಕ್ತಿದ್ದಾವೆ, ಮಹೇಶ್ ಆಗಿದ್ದರೆ ಪ್ರಸಾದ್ ಹಾಕಿರಿ, ಪ್ರಾಣಲಿಂಗ ಹಾಕಿರಿ, ಐಕ್ಯ ಆಗಿಬಿಡ್ತೀರಲ್ಲಿ.
ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೀವು ಹೋಗಿ ಐಕ್ಯಾಗಿ ಹೊರಗೆ ಬಂದ್ಬಿಡ್ತೀರಿ ಮಾಡ್ತಾ ಮಾಡ್ತಾ ರೂಢಿ ಆದಮೇಲೆ. ಸೊ ಇಲ್ಲೇನೈತಿ ನೆನಹು ನಿರೀಕ್ಷೆ ಧ್ಯಾನ 3 ಅಲ್ವಾ, ಈ ಭಾಳ ಕಂಟ್ರೋಲ್ಡ್ ಐತಿ ಪ್ರೋಸೆಸ್. ಇದಕ್ಕೊಂದು ಡಿಸಿಪ್ಲಿನ್ ಇದೆ. ಹಾಂ, ಕಂಟ್ರೋಲ್ಡ್ ಐತ್ರಿ. ಅಲ್ಲಿ ಏನಿಲ್ಲ, ಸ್ವಲ್ಪ ಯಾವ ಟು ಹ್ಯಾಮರ್ ಮಾಡ್ಬೇಕಲ್ಲಿ. ಸ್ಟ್ರಗಲ್ ಜಾಸ್ತಿ ಇರುತ್ತಾನಲ್ಲ. ಏನು ಸರ್ ಅಲ್ಲಿ ಮಂತ್ರ, ಅದು ಗೌಪ್ಯ ಮಂತ್ರನ ಅಥವಾ ಹೇಳ್ಬೋದಾ? ಏನೋ ಒಂದು ಹೇಳ್ತಾರೆ, ನಿಮ್ಮ ಟೆಂಪರ್ಮೆಂಟ್, ನಿಮ್ಮ ಪರ್ಸನಾಲಿಟಿ ಟೈಪ್ ಸ್ಟಡಿ ಮಾಡ್ತಾರೆ. ಆ ಟೆಂಪರ್ಮೆಂಟ್ ಪ್ರಕಾರ ಒಂದು ಯಾವ್ದಾರು ಕೊಡ್ತಾರೆ ಮಂತ್ರ. ಚೆನ್ನಾಗಿರುತ್ತೆ ಅದ್ರದ್ದು ಅವ್ರದ್ದೇ ಒಂದು, ಯಾಕಂದ್ರೆ ಅವ್ರು ಎಲ್ಲ ಜಗತ್ತು ತುಂಬ ಹರಡ್ಯಾರ ಅದನ್ನು. ಅವರು ಸಿಮಿಲರ್ ಮಂತ್ರ ಇದೆಯಾ ಅಥವಾ ಬೇರೆ ಬೇರೆ ಅವ್ರು ನಮಗೆ ಓಂ ನಮ ಶಿವ ನಾವು ಇಲ್ಲಿ ಹೇಳ್ತೀವಿ ಅದು, ಯಾಕಂದರೆ ಬಸವಣ್ಣವರು ಅದನ್ನು ಅದ್ರ ಸ್ವರೂಪನೂ ಅರ್ಥ ಮಾಡಿಸ್ಕೊಟ್ಟಾರ. ಓಂ ನಮ ಶಿವಾಯ ಅಂದರೆ ಷಟ್ ಚಕ್ರಗಳಲ್ಲಿ ಅದನ್ನು ಏನೈತಲ್ಲ ಅದನ್ನು ನೆಲೆಗೊಳಿಸಿ ನ್ಯಾಸ ಮಾಡಿ ಹೇಳ್ಕೊಂತ ಇದನ್ನು ಮಾಡ್ತಾರೆ. ಅದ್ರ ಡೀಟೇಲ್ಸ್ ಎಲ್ಲ ಅದಾವ್ರಿ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಅಲ್ಲಿ ಹಂಗಿರಂಗಿಲ್ಲ, ಒಂದು ಅಬ್ಸ್ಟ್ರಾಕ್ಟ್ ಮಂತ್ರ ಹೇಳ್ತಾರೆ, ಯು ಹ್ಯಾವ್ ಟು ರಿಪೀಟ್ ಇಟ್ ಆ್ಯಂಡ್ ಗೆಟ್ ಟ್ರಾನ್ಸೆಂಡೆಡ್. ಅದು ಪ್ರಭಾವ ಆಗ್ತದೆ ಅಂತೀರಿ? ಆಗುತ್ತೆ. ಅವ್ರು ನೀವು ಅದನ್ನು ಒಪ್ಕೊಂಡಿದ್ರೋ ಅಥವಾ ನೆದರ್ಲ್ಯಾಂಡ್ನಲ್ಲಿ ನೀವು? ನಾನು ಇಲ್ಲ ನೋಡಿದೆ, ನಾನು ಯಾಕೆ ಕಲಿಬೇಕಾಗಿತ್ತು, ಕಲಿತೆ. ವಚನಗಳ ಹಿನ್ನೆಲೆ ಇತ್ತು, ಅದು ಎರಡು ಅದು ಇದು ಏನಂತ ಗೊತ್ತಾಯ್ತು. ನಮಗೆ ವಚನಗಳ ಹಿನ್ನೆಲೆ ಇದ್ದರೆ ಉಳಿದ ಶಾಸ್ತ್ರಗಳು ಸ್ವಲ್ಪ ಜಲ್ದಿ ಅರ್ಥ ಸಾಧ್ಯ ಆಗುತ್ತಲ್ಲ ಸರ್? ಆಬ್ವಿಯಸ್ಲಿ ಬೇರೆ ಬೇರೆ ಧ್ಯಾನ ಸೂತ್ರಗಳು, ಉದಾಹರಣೆಗೆ ಬುದ್ಧನ ವಿಪಶನ ಇರ್ಬೋದು. ಉದಾಹರಣೆ ಇದನ್ನ ಹೇಳಿದಾನೆ, ಟ್ರಾನ್ಸೆಂಡೆನ್ಸ್ ಅಂದ್ರೆ ಏನಂತ ಇಲ್ಲಿ ವಚನದ ಹಿನ್ನೆಲೆಯಲ್ಲಿ ನೀವು ಹೇಳಿಬಿಟ್ಟೆ. ಮತ್ತು ಈ ಪ್ರಜ್ಞಾ ವಿಶೇಷಗಳು 84 ಅಂತ ಹೇಳಿಬಿಟ್ಟೆ. ಸೊ ವಚನ ಅರ್ಥ ಆಯ್ತು ಅಂದರೆ ನಿಮ್ಗೆ ಎಲ್ಲ ಆಧ್ಯಾತ್ಮಿಕ ಸ್ವರೂಪಗಳು ಅರ್ಥ ಆಗ್ತಾವೆ. ಆಲ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅರ್ಥ ಆಗ್ತಾವೆ. ಮತ್ತು ಅದಕ್ಕೆ ಇನ್ನೊಂದು ನಿಮಗೊಂದು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಧರ್ಮಗಳಿಗೂ ಒಂದು ಅನುಭವ ಸ್ಟ್ಯಾಂಡರ್ಡ್ ಇರ್ತೈತಿ ರೀ. ಧರ್ಮಗಳು ಶಾಸ್ತ್ರಗಳು ಬೇರೆ ಬೇರೆ ಇರ್ಬೋದು, ಅದರ ಅನುಭವ ಸ್ಟ್ಯಾಂಡರ್ಡ್ ಇರ್ತೈತಿ. ಆ ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸಸ್ ಇಲ್ಲಿ ನಾವು ಇಂಥ ವಚನಗಳಲ್ಲಿ ಕಾಣ್ತೀವಿ. ಎಲ್ಲ ಧರ್ಮದವರು ಬಂದು ಇಲ್ಲಿ ನಾವು ಇಲ್ಲಿ ವಚನಗಳ ಮೂಲಕ ಅವರ ಅನುಭವನ ಪಡ್ಕೋಬೋದು. ಅದು ವಚನಗಳ ಪಾರಮ್ಯ. ಸೊ ವಚನಗಳದ್ದು ವ್ಯಾಪ್ತಿ ಬರೀ ಒಂದೇ ಧರ್ಮಕ್ಕೆ ಸೀಮಿತ ಆಗಿಲ್ಲ, ಎಲ್ಲ ಧರ್ಮಕ್ಕೂ. ಸರ್ ಅದು ಟ್ರಾನ್ಸ್ಲೇಟ್ ಮಾಡಿದಾಗ ಅದರ ಶಕ್ತಿ ಹೋಗುತ್ತಾನಿಲ್ಲ? ಇಲ್ಲ, ಅದೇ ಅದರ ಶಕ್ತಿ ವಚನಗಳಲ್ಲಿರುವ ಲಿಂಗ ತತ್ವನೇ ಎಲ್ಲರಲ್ಲಿ ಇರುತ್ತಲ್ಲ. ಅಲ್ಲ, ಅದನ್ನ ಬೇರೆಯವ್ರು ತಿಳ್ಕೊಳ್ಳಿ ಅಂತ ನಾವೇನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀವಲ್ಲ, ಆ ಟ್ರಾನ್ಸ್ಲೇಷನ್ ಅಂದ್ರೆ ಅದು ನಾವು ಯಾಕಂದ್ರೆ ಅನುಭವಗಳನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಆಗಲ್ಲ. ಅದು ಸ್ವಲ್ಪ ಅದಕ್ಕೋಸ್ಕರನೇ ಏನೈತಿಲ್ಲ, ಎಲ್ಲರೂ ಕನ್ನಡದಲ್ಲಿ ಬಂದು ಕಲ್ತರು. ಅಫ್ಘಾನಿಸ್ತಾನ ಬೇರೆ ದೂರ ದೂರದಿಂದ ಬಂದು ಕನ್ನಡ ಕಲ್ತು ಕನ್ನಡದಲ್ಲೇನ ಬರೆದ್ರು ಅದನ್ನ ಚರ್ಚೆ ಮಾಡಿ. ಕನ್ನಡದಲ್ಲಿ ಇದ್ದಷ್ಟು ಎಫೆಕ್ಟ್ ಅದು ಬೇರೆ ಲ್ಯಾಂಗ್ವೇಜ್ನಲ್ಲಿ ಕೊಡಂಗಿಲ್ಲ. ಇದು ತಿಳ್ಸಕ್ಕೆ ಒಂದು ಪ್ರಯತ್ನ ಅಷ್ಟೇ ನಾವು. ಅಂದ್ರೆ ಇನ್ನು ಅಲ್ಲೇ ಒಂದು ಸಿಸ್ಟಮ್ ರೀಕ್ರಿಯೇಟ್ ಮಾಡ್ಬೇಕಾಗತ್ತೆ ಬೇರೆ ಭಾಷೆಗೆ. ಆ ಭಾಷೆಗೆ ಉದಾಹರಣೆಗೆ ಮಾಟ ನೋಟ ಕೂಟ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ? ಕಷ್ಟ ಆಗುತ್ತೆ. ಮಾಡ್ಬೋದು, ಬಟ್ ನ್ಯಾಯ ಕೊಡೋಕ್ಕಾಗಲ್ಲ. ಮಾಟ ಏನಂತೀರಿ ಸರ್ ನೀವು? ಮಾಟನ ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ? ಮಾಟ ಅಂದ್ರೆ ಒಂದು ಸ್ವರೂಪ. ಮಾಟ ಅಂದ್ರೆ ಸ್ವರೂಪ, ಅದು ಇಷ್ಟಲಿಂಗದೊಂದು ಮಾಟ. ಮಾಟ ನೋಟ ಅದನ್ನ ನೋಡೋದು. ಕೂಟ ಅದನ್ನ ನಾವು ಸೇರೋದು ಧ್ಯಾನದಲ್ಲಿ ಇದು ಮಾಡೋದು. ಸೊ ಇದನ್ನ ನೀವು ಇಂಗ್ಲೀಷ್ನಲ್ಲಿ ಮಾಡಕ್ಕೆ ಹೋದ್ರೆ ಮಾಟ ನೋಟ ಕೂಟದಷ್ಟು. ಮಾಟಲ್ಲಿ ಫಾರ್ಮ್ ಅಂತ ಅನ್ಬೋದು, ಬೇರೆ ನಾವು ಮಾಡ್ಬೋದು. ಅದು ಇಟ್ ಡಿಪೆಂಡ್ಸ್ ಹೌ ಈ ಟೇಕ್ಸ್. ಈಗ ಸರ್ ಯಾವುದೇ ಒಂದು ವಿಷಯ ಫೈನಲೈಸ್ ಆಗ್ಬೇಕಂದ್ರೆ ಅದನ್ನು ಸೈಂಟಿಫಿಕ್ಕಾಗಿ ನೋಡಿ ಒಂದು ಡಿಸಿಷನ್ನಿಗೆ ಬರಬೇಕು, ಕನ್ಕ್ಲೂಷನ್ನಿಗೆ ಬರಬೇಕು. ಬಿಫೋರ್ ಇಟ್ ಬಿಕಮ್ಸ್ ಥಿಯರಿ, ಸಿದ್ಧಾಂತವಾಗಿ ಹೊರಹೊಮ್ಮಬೇಕಾದಾಗ. ಹಾಗೆ ವಚನ ಸಾಹಿತ್ಯವನ್ನು ಸಿದ್ಧಾಂತವಾಗಿ ಸ್ವೀಕಾರ ಮಾಡಬೇಕಾದ್ರೆ ವೈಜ್ಞಾನಿಕ ಮಾನದಂಡಗಳು ಏನು ಸರ್? ಅಲ್ಲ, ಅಲ್ಲಿ ಮೂಲಭೂತವಾಗಿ ವಚನಗಳು ಅನುಭವದ ಅಭಿವ್ಯಕ್ತಿ. ಯಾವ ಅನುಭವ? ಲಿಂಗತತ್ವದ ಅನುಭವ. ಲಿಂಗತತ್ವ ಎಲ್ಲರಲ್ಲಿ ಇದೆ. ಸೊ ಈ ಲಿಂಗತತ್ವ ಇದನ್ನು ನೀವು ಶಾಸ್ತ್ರರೂಪವಾಗಿ ನೀವು ನೋಡೋ ಪ್ರಯತ್ನ ಮಾಡ್ಬೋದು. ಆದರೆ ನಾವು ಷಟ್ಸ್ಥಲನ ಮತ್ತೆ ತಗೋಬೇಕಾಗುತ್ತೆ. ಅಲ್ಲಿ ಷಟ್ಸ್ಥಲ ಮತ್ತೆ ಅನುಭವ ಆಗುತ್ತೆ. ಷಟಸ್ಥಲ ಪಂಚಾಚಾರ ಅಷ್ಟವರ್ಣ ಬಿಟ್ಟು ಅಲ್ಲ, ಷಟ್ಸ್ಥಲನೇ ತಗೋಬೇಕಾಗತ್ತೆ ಅಲ್ಲಿ ನಾವು ಶಾಸ್ತ್ರ ತಗೊಂಡಾಗ. ಮತ್ತೆ ಷಟ್ಸ್ಥಲ ಕೂಡ ಅನುಭವ ನಿಲ್ಲುತ್ತೆ. ಹಾಗಾಗಿ ಅನುಭವ ವ್ಯಾಪ್ತಿಗೆ ಅದು ಹೊರಗೆ ಹೋತಂದ್ರೆ ಡೈಲ್ಯೂಟ್ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಷಟಸ್ಥಲ ಅಷ್ಟವರ್ಣ ಪಂಚಾಚಾರವನ್ನು ಅರ್ಥ ಮಾಡ್ಕೊಳ್ಳಾರ್ದೆ ನೇರವಾಗಿ ಗುರುಲಿಂಗ ಜಂಗಮಕ್ಕೆ ಹೋಗ್ಬೋದು ಅಂತೀರಿ? ಹೆಂಗೆ ಹೋಗ್ಬೋದು. ಈಗ ಮನಸ್ಸು ಜಂಗಮ ಆಗಬೇಕು. ಜಂಗಮ ಅಂದ್ರೆ ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಶುದ್ಧ ಅರಿವಾಗಬೇಕು. ದೇಹದಲ್ಲಿ ಶುದ್ಧ ಅರಿವು ಐತೆ ಆಲ್ರೆಡಿ, ಅದ್ರ ಜೊತೆಗೆ ಮನಸ್ಸು. ಸರಿ, ಅಖಂಡ ಚೈತನ್ಯಾತ್ಮಕ ಶಕ್ತಿಯ ಸ್ವರೂಪವನ್ನು ಸರಳವಾಗಿ ಸಾಮಾನ್ಯರಿಗೆ ತಿಳಿಯಂಗೆ ಹೇಳ, ಅದಕ್ಕೆ ಅರಿವು ಅಂತಾರಲ್ರಿ. ಅಂದ್ರೆ ಅರಿವೇ ಗುರು ಅಂತೀವಲ್ಲ. ವೆರಿ ಸಿಂಪಲ್, ಅರಿವೇ ಗುರು. ಯಾಕಂದ್ರೆ ನಾವು ಭಾಳ ತಿಳ್ಕೊಂಡು ಭಾಳ ಓದಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿವಿ. ಪ್ರೆಸೆಂಟ್ ಮಾಡೋ ವಿಷಯ ಬಂದಾಗ ಗೊಂದಲಕ್ಕೆ ಬಿದ್ದುಬಿಡ್ತೀವಿ. ನಮ್ಮನ್ನು ಕೇಳ್ತಾರೆ, ನೀ ಇಷ್ಟಲಿಂಗ ಪೂಜೆ ಮಾಡ್ಕೊತೀನಪ್ಪ, ಭಾಳ ಅಂದ್ರೆ ಭಸ್ಮ ಹಚ್ತೀವಿ, ರುದ್ರಾಕ್ಷಿ ಹಾಕ್ತೀವಿ, ನೀ ಇಷ್ಟಲಿಂಗ ಪೂಜೆ ಮಾಡ್ಕೊತೀನಿ, ನಿನಗೆ ಟೈಮ್ ಸಿಗ್ತೈತಲ್ಲ ಅಂತ ಕೇಳ್ತಾರೆ. ಮಾಡ್ಕೊತೀವಿ. ಹೆಂಗೆ ಮಾಡ್ಕೋಬೇಕು? ಈ ಸ್ನಾನ ಮಾಡ್ಕೊಂತ ಕೂಡಲೇ ನಾವು ಈಗ
ಒಂದು ಇಷ್ಟಲಿಂಗ ಅಟ್ಲೀಸ್ಟ್ ನೋಡ್ಕೊಂಡು ಸ್ವಲ್ಪ ಹಿಂಗೆ ಕಣ್ಣು ಎತ್ಕೊಂಡು ಹೋಗ್ಬೇಕು ಅಟ್ಲೀಸ್ಟ್. ಅಂದಾಗ ಏನಾಗುತ್ತೆ, ಓ ನನಗೂ ಅದಕ್ಕೆ ಸಂಬಂಧ ಇದೆ, ನಾನು ನೋಡ್ತಿರ್ತಿದ್ದೆ, ನಾನು ಅದನ್ನು ನೋಡ್ಲಿಕ್ಕೆ ಅಂದ್ರೆ ಒಂದು ಅರಿವು ಇರ್ತೈತೆ ರೀ. ಅವತ್ತಿಂದು ಇದದು ಇನಿಷಿಯೇಷನ್, ಬಿಗಿನಿಂಗ್ ಆಫ್ ದ ಡೇ ಬಿಗಿನ್ಸ್ ವಿತ್ ದಟ್ ಏನೋ ಸ್ಪರ್ಶ. ಮಾಟ ಮುಟ್ ನೋಡ್ತೀರಿ, ಮಾಟ ಕೂಟ, ಮುಟ್ ನೋಡ್ತೀರಿ, ಮಾಟ ನೋಟ ಕೂಟ ಆಗತ್ತೆ. ವೆರಿ ಸಿಂಪಲ್. ಭಾಳ ಚಂದ ಐತ್ರಿ ಅವ್ರದ್ದು. ಯಾಕಂದ್ರೆ ಅವ್ರನ್ನ ನಾವೇನು ಮಾಡಿಬಿಟ್ಟಿವಿ, ಬೇರೆ ಅವ್ರ ಸ್ಥಾನ ಕೊಟ್ಬಿಟ್ಟಿವಿ. ಅದನ್ನು ಯಾರು ದೂರ ಮಾಡಿದ್ರು ಸರ್ ಇದನ್ನೆಲ್ಲ ಸರ್? ಮಾಡಿದ್ದು ಈಗ ನಾನು ಇತ್ತೀಚೆಗೆ ಒಂದು ಕಡೆ ಹೇಳಿದೆ ಸರ್, ತಾವು ಹೇಳಿದ್ರಿ, ನೀವು ಈ ಇಷ್ಟಲಿಂಗ ಪೂಜೆಯನ್ನು ಬಹಳ ಮಡಿವಂತಿಕೆ ಇಟ್ಟು ಇದಕ್ಕೆ ಆಹಾರ ಪದ್ಧತಿ ಇದನ್ನು ಸಮೀಕರಣ ಮಾಡಿಬಿಟ್ರಿ. ಮಾಂಸಾಹಾರ ತಿನ್ನಬಾರ್ದು, ಆಲ್ಕೋಹಾಲ್ ಹೌದು ಖರೆ, ಅದೆಲ್ಲ ಕೆಟ್ಟದು, ನಿಷಿದ್ಧ ಕರೆ. ಅದನ್ನು ಮಾಡೋರು ಅಥವಾ ಅದಕ್ಕೆ ಒಳಗಾದವರು ಇದನ್ನು ಮಾಡಬಾರ್ದು ಅಂಥೇಳಿ ಇಷ್ಟಲಿಂಗನ ನಮ್ಮಿಂದ ದೂರ ಮಾಡಿದಿರಿ ಅಂತ ನಾನು ಆತಂಕನ ಹೇಳ್ಕೊಂಡಿದ್ದೆ. ನೀವು ಹೆಂಗೆ ಡಿಫೈನ್ ಮಾಡ್ತೀರಿ? ಇಲ್ಲ, ಅದು ಮಾಡಿದ ತಪ್ಪು. ಯಾಕಂದ್ರೆ ಅದರಿಂದ ಅವರು ಆ ಒಂದು ದುಶ್ಚಟಗಳನ್ನು ಬಿಡೋ ಸಂದರ್ಭ ಇರ್ತೈತಿ, ಅದನ್ನು ಬಿಡಿಸ್ದಂಗೆ ಆತಿವ್ರು. ಅದನ್ನು ಏನಾಗುತ್ತೆ, ನೀ ಈಗ ಒಂದು ಕೈಯಾಗ ಒಂದು ಚಲೋ ವಸ್ತು ಬಂತು ಅಂದ್ರೆ ಕೆಟ್ಟ ವಸ್ತು ಹೋಗಿರ್ತೈತಿ ರೀ. ಈ ಒಂದು ಜಾಗ ಬೇಕಲ್ರಿ, ಸ್ಪೇಸ್. ಈ ಸದ್ಯ ಇದ್ರಾಗ ಏನು ರೀತಿ ಗಾಳಿ ಹೋತದು, ಈಗ ಏನೋ ಒಂದು ಇರ್ಬೇಕಂತ ತೆಗಿಬೇಕಲ್ಲ, ತೆಗೆದ ಇಲ್ಲಿ ಕುಂದಿಸ್ಬೇಕಲ್ಲ. ಅಂಥ ಒಂದು ಸಂದರ್ಭನ ಇವ್ರು ಕಡಿಮೆ ಮಾಡಿದ್ರು ಅವರಿಂದ. ಇವತ್ತು ನಮ್ಮ ಸಮಾಜದ ಎಷ್ಟೋ ಇವತ್ತು ವ್ಯಸನಕ್ಕೆ ಇದೇ ಕಾರಣ ಅಂತ ನಾನು ಅಂತೀನಿ. ಇವತ್ತು ನೀವು ಲಿಂಗ ಈಗ ಉದಾಹರಣೆ ತಗೋರಿ, ಈಗ ಅವತ್ತು ಎಲ್ಲ ಉದ್ಯೋಗ ಮಾಡೋರು ಇದ್ರು ಅವತ್ತು 12ನೇ ಶತಮಾನದಲ್ಲಿ, ಆದರೂ ಇಷ್ಟಲಿಂಗ ಪೂಜೆ ಮಾಡಿದ್ರಲ್ಲಿ. ಇವತ್ತು ಅದಿಲ್ಲ ವಾತಾವರಣ. ಹಾಗಾಗಿ ಇವತ್ತು ವ್ಯಸನಿಗಳು ಹೆಚ್ಚಾಗ್ಯಾರ ಸಮಾಜದಲ್ಲಿ. ವ್ಯಸನ ಬಿಡಿಸ್ಬೇಕಾಗಿತ್ತಂದ್ರೆ ಕೊಡ್ರಿ, ನೀವು ವ್ಯಸನಿ ಇದ್ರೂ ಕೊಡ್ರಿ, ಅವ್ನು ಬಿಡ್ಲಿ ಅಂತ ಬಯಸ್ರಿ. ಹೌದು, ಬಿಟ್ಟು ಬಾ ಅನ್ಬಾಡ್ರಿ. ಬಿಟ್ಟು ಬಾ ಅನ್ನೋದು ಉದ್ದೇಶ ಏನಪ್ಪ ಅಂದ್ರೆ ಕೆಟ್ಟತನದ ಅಷ್ಟೇ, ದುಷ್ಟತನ. ಒಳ್ಳೇದಲ್ಲ ಅದು. ಕೊಡ್ರಿ. ಈಗ ಉದಾಹರಣೆಗೆ ನಮ್ಮ ಮಕ್ಕಳು ಗೊತ್ತಿರಲ್ಲ, ಅದನ್ನು ನಾನ್ ವೆಜ್ ತಿಂತಾರ, ಆಲ್ಕೋಹಾಲಿಗೆ ಅದಾರ, ಮೊದಲು ಇಷ್ಟಲಿಂಗ ಕೊಟ್ಟು ಅದನ್ನ ಹೇಳೋದು ಕಲಿಸ್ರಿ. ಅವ್ರಿಗೆ ಕಮಿಟ್ಮೆಂಟ್ ಅದು. ನೋಡಪ್ಪ, ನೀನು ಇಲ್ಲಿರು, ಅಲ್ಯಾಕೆ ಹೋಗಿದ್ದೆ ಅಂತ ಹೇಳಿದಂಗೆ ಅವ್ರಿಗೆ ಬಿಟ್ಟು, ಅವ್ರಿಗೆ ಗೊತ್ತು ಇದ್ರದ್ದು ರುಚಿ ಇರ್ತೈತಿ, ಅದ್ರದ್ದು ರುಚಿ ಒಂದು ದಿವ್ಸ ಬಿಡ್ತಾರಲ್ಲ, ಯಾವ್ದು ಕಡಿಮೆ ಇರ್ತೈತಿ ಅದನ್ನು ಬಿಡ್ತಾರಲ್ರಿ. ನಮ್ಮ ಸೈಕಾಲಜಿಕಲಿ ನಾವು ಕರೆಕ್ಟ್ ಇಲ್ಲರಿ, ಅದಕ್ಕೆ ಹಂಗಾಗುತ್ತೆ. ಆ್ಯಕ್ಚುಲಿ ಈಗ ಎಷ್ಟೋ ವಿಷಯಗಳನ್ನ ನಾವು ಒಪ್ಕೊಂತೀವಿ, ಕೆಲವು ಈ ವಿಷಯಕ್ಕೆ ಬಂದತ್ತೆ ನಾವು ಒಪ್ಕೊಳ್ಳಂಗಿಲ್ಲ, ಅದನ್ನು ಬಿಡಿಸೇ ಬಿಡ್ತೀವಿ ಪೂರ್ತಿ. ದೊಡ್ಡ ತಪ್ಪು. ಇದರಿಂದನೇ ಏನಾಯ್ತು, ಆಧ್ಯಾತ್ಮಿಕ ಅನ್ಯಾಯ ಆಗಿದೆ ದೇಶಕ್ಕೆ. ಅದಕ್ಕೆ ಅವರು ಬೇರೆಯವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರ. ಆಬ್ವಿಯಸ್ಲಿ ನೀವು ಅಲ್ಲಿ ರೂಲ್ಸ್ ಲಿಬರಲ್ ಇದೆ. ಈಗ ಆರ್ಟ್ ಆಫ್ ಲಿವಿಂಗ್ದವ್ರು ಇರ್ಬೋದು, ಈಶಾ ಫೌಂಡೇಶನ್ ಮತ್ತೆ ರಾಮಕೃಷ್ಣ ಆಶ್ರಮದವರು ಯಾವುದೇ ಕಂಡೀಷನ್ ಹಾಕ್ತಾ ಇಲ್ಲ ಅವರು. ಅದು ನಿನ್ನ ಪರ್ಸನಲ್. ಬಟ್ ಇಲ್ಲಿ ಬಾ, ಇದನ್ನ ಕಲಿ, ಇದನ್ನ ನೀನು ನಿನ್ನ ಮೇಲೆ ಅಪ್ಲೈ ಮಾಡ್ಕೋ, ನಿಂಗೆ ಒಳ್ಳೇದಾದ್ರೆ ಒಳ್ಳೇದಾಗಲಿ, ಆಮೇಲೆ ಅವ್ನು ಫಾಲೋವರ್ಸ್ ಆಗ್ತಾರ. ನಾವು ಇಷ್ಟಲಿಂಗವನ್ನ ಸರಳೀಕರಿಸ್ಬೇಕಲ್ಲ ಸರ್, ಸರಳೀಕರಿಸ್ಬೇಕಲ್ಲ, ಅದನ್ನ ನಾವು ಮಾಡ್ಬೇಕು, ಕೊಡಬೇಕು. ಈ ಸರಿ ಇಲ್ಲಿ ಏನಾಗೈತೆ, ಒಂದು ಗೃಹಸ್ಥಾಶ್ರಮಕ್ಕೆ ಮಾಡಿದಂಥ ಇದು ಧರ್ಮ. ಈಗ ನಾವು ತಂದೆ ಇಲ್ಲೇ ಶಿಕ್ಷಾ ಗುರು ಆಗ್ಬೇಕು, ತಾಯಿ ದೀಕ್ಷಾ ಗುರು ಆಗ್ಬೇಕು, ಎಫೆಕ್ಟಿವ್ ಇರ್ತೈತಿ. ಸರ್, ಇದರ ಆಚೆಗೆ ವಚನಗಳ ಓದಿನ ಅಗತ್ಯ ಮತ್ತು ವಚನಗಳ ಓದಿನ ಬಗೆಯನ್ನು ಮತ್ತು ಸರಳೀಕರಿಸಿ ನೀವು ನಮ್ಮ ಅಷ್ಟಾವರಣ ಪಂಚಾಚಾರ ಷಟಸ್ಥಳಗಳನ್ನು ಭಿನ್ನವಾಗಿ ಹೇಳಿದ್ರಿ. ನೀವು ಒಬ್ಬ ಸೈನ್ಸ್ ಹಿನ್ನೆಲೆ ಇರೋದರಿಂದ, ಸೈಂಟಿಫಿಕ್ ಹಿನ್ನೆಲೆ ಇರೋದರಿಂದ ಧರ್ಮ, ಭಾಷೆ, ಸಾಹಿತ್ಯ ದೃಷ್ಟಿಯಿಂದ ವಚನ ನೋಡೋದು ಬೇರೆ. ಒಬ್ಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಳವಾದ ಜ್ಞಾನ ಇರುವ ಆ ಕ್ಷೇತ್ರದಲ್ಲಿರೋ ವ್ಯಕ್ತಿ ಹೇಳಿದಾಗ ಅದಕ್ಕೊಂದು ಘನತೆ ಮತ್ತು ಹಿರಿಮೆ ಇರ್ತದೆ. ಹಾಗಾಗಿ ನೀವು ಮತ್ತೆ ಖಚಿತವಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸೈನ್ಸ್ ಎಕ್ಸ್ಪೀರಿಯನ್ಸ್ಡ್ ಈಸ್ ಸ್ಪಿರಿಚುವಾಲಿಟಿ, ಲಿಂಗತತ್ವ, ಆ್ಯಂಡ್ ಸೈನ್ಸ್ ಮೆಜರ್ಡ್ ಈಸ್ ಮಾಡರ್ನ್ ಸೈನ್ಸ್. ಇಷ್ಟ ಹೇಳ್ತೇನೆ. ಇಷ್ಟು ಹೇಳ್ತೀರಲ್ಲ. ನೀವು ನಿಮ್ಮ ಸಂಗಾತಿಗಳಿಗೆ, ಸ್ನೇಹಿತರಿಗೆ, ಸೈಂಟಿಫಿಕ್ ವರ್ಲ್ಡ್ನಲ್ಲಿರೋರಿಗೆ ಇಷ್ಟಲಿಂಗವನ್ನು ತಗೋ, ಧಾರಣೆ ಮಾಡುವಂತ ಅಂದ್ರೆ ಅದು ಜಾತಿ ಸೂಚಕ ಆಗುತ್ತಂತ ಸುಮ್ಮನಿರಬೇಕು, ಅಥವಾ ನೀವು ಇಷ್ಟಲಿಂಗವನ್ನು ಅನುಭವಿಸ್ರಿ ಅಂತ ಹೇಳ್ಬೇಕಾ ಸರ್? ಅನುಭವಿಸ್ರಿ ಅಂತ ಹೇಳ್ಬೇಕು. ಕೊಡೋ ಸಾಧ್ಯತೆ ಇದೆಯಾ? ಇದೆ. ಯಾರಿಗಾರ ಕೊಟ್ಟಿದ್ದೀರಾ? ಒಂದು ಸಂದರ್ಭ ಮಾಡಿದ್ದೀನಿ, ಅವ್ರ ಮುಂದೆ ಕೊಟ್ಟಿದ್ದೀನಿ. ನಾನು ಅವ್ರು ಹೋಗಿ ತೊಗೊಂಡಿವಿ ಅಂತ ಹೇಳಿದ್ದಾರೆ ಅಷ್ಟೇ. ನಾನು ಸಜೆಸ್ಟ್ ಮಾಡಿ, ನೀವು ಹೇಳೋದ್ರ ಮೇಲೆ, ಹೇಳಿದ ಮೇಲೆ ನಿಮ್ಮ ಮಾತಿನ, ಯಾಕಂದರೆ ಏನಾಗುತ್ತೆ, ನಮ್ಮ ಪ್ರಾಮಾಣಿಕತೆ, ಅನುಭವದ ಇಂಟೆನ್ಸಿಟಿ ಎಷ್ಟಿರುತ್ತಲ್ಲ ಅದ್ರ ಮೇಲೆ ಅವ್ರ ಮೇಲೆ ಪರಿಣಾಮ ಆಗುತ್ತೆ. ಈ ಫಸ್ಟ್ ನಾವು ಮಾಡಬೇಕು, ಮಾಡಿದ ಮೇಲೆ ಹೇಳಬೇಕು.
ನನ್ನಂಗೆ ನಿನಗೂ ಸುಖ ಇರಲಪ್ಪ ಅಂತ ಹೇಳ್ಬೋದು ಅಂತ ಒಂಥರ. ನನ್ನ ಉದ್ದೇಶ ನಾನು ಖುಷಿ ಇದ್ದೀನಿ, ನೀನು ಇರೋ ನೀನು ಹಿಂಗಿರೋ ನನ್ನ ಸ್ವಭಾವ ನಂಗೆ ಐತ್ರಿ. ಯಾವುದೇ ಇರಲಿ ಒಂದು ಸಿಂಪಲ್ ಏನಾದರೂ ಇವತ್ತೊಂದು ಊಟ ಎಲ್ಲಾರ ಒಂದು ನಾನು ಹೊರಗಡೆ ಮಾಡಿದ್ರೆ ಅಲ್ಲಿ ಚಲೋ ಐತೆ ಹೋಟೆಲ್ ಅಂತ ಯಾರಿಗಾರು ಹೇಳ್ತೆ ನಾನು. ಭಾಳ ಇದು ನನ್ನ ಸ್ವಭಾವ ನಂಗೆ ಐತಿ. ಏನೋ ಒಂದು ವಿಷಯ ಒಂದು ಚೆನ್ನಾಗಿರೋ ಪುಸ್ತಕ ಸಿಕ್ತು ಅಂತಂದ್ರೆ ಇದನ್ನು ಓದಂತ ನಾನು ಹೇಳ್ತೀನಿ ಇಮಿಡಿಯೇಟ್ ನನಗೆ ಬೇಕಾದವ್ರಿಗೆ. ಸೊ ಇದು ನಮ್ಮ ಸ್ವಭಾವನ ಕಲ್ಚರಲ್ಲಿ ನಾವೆಲ್ಲರೂ ಹಿಂಗದೆ ಹೆಚ್ಚು ಕಡಿಮೆ. ನಾನು ಹಿಂಗೆ ಅದ್ರ ಜೊತೆಗೆ ಏನಿದೆ ಕೆಲವೊಂದು ಇವೆಲ್ಲ ಹ್ಯಾಬಿಚುವಲ್ ಆಗಿ ಇವನ್ನೆಲ್ಲ ಬಿಡುವುದು, ವಚನ ದೂರ ಇಡೋದು ಹಿಂಗೆಲ್ಲ ಮಾಡೀವಿ. ಬಟ್ ವಿ ಶುಡ್ ನಾಟ್ ಡೂ ಇಟ್. ಈಗ ಅದನ್ನು ಸರಳೀಕರಿಸ್ಬೇಕು. ಸೊ ನಮ್ಮ ವಚನ ಟಿ ವಿಯ ಉದ್ದೇಶ ಕೂಡ ಅದೇ ಇದೆ ಸರ್. ಈ ಥರ ಲೈಕ್ ಮೈಂಡೆಡ್ ಇದ್ದವರೆಲ್ಲ ತಮ್ಮ ವಿಚಾರಗಳನ್ನ ಹಂಚ್ಕೊಂಡು ಪುನರಪಿ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಎಲ್ಲೋ ಒಂದು ನೀವು ಹೇಳ್ತೀರಿ ಬಿಟ್ಬಿಡ್ತೀವಿ. ಮಾಡ್ಬೋದು. ಆದರೆ ಬಸವರಾಜ್ ಅವ್ರು ಇವತ್ತು ನಮ್ಮ ಜೊತೆ ಮಾತಾಡಿದ್ದಿದೆಯಲ್ಲ, ಒಂದು ಸಲ ಅರ್ಥ ಆಗಲ್ಲ, 2 ಸಲ ಅರ್ಥ ಆಗಲ್ಲ. ಯಾವಾಗ ನನಗೆ ಅರ್ಥ ಆಗಲ್ಲ ಅಂತ ಮತ್ತು ನಾನು ರಿಪ್ಲೈ ಮಾಡಿ ನೋಡ್ತೀನಲ್ಲ, ನನಗೊಂದು ಹೊಳವು ಸಿಗ್ತದೆ, ವಚನಗಳನ್ನ ಹೇಳುವಂಥ ಮಾರ್ಗ ಸಿಗ್ತದೆ. ಅಂಥದಕ್ಕೆ ನೀವು ಕಾರಣರಾದ್ರಿ. ಅದಕ್ಕೆ ನಾನು ಇಂಥ ಸುಂದರವಾದ ಬೆಳಗನ್ನು ಅರ್ಥಪೂರ್ಣವಾಗಿ ಕಳೆದದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ಮುಂದೆ ಮತ್ತು ಯಾವ್ಯಾವ ಚಿಂತನೆಗಳ ಮೂಲಕ ನೀವು ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕಂತ ಬಯಸ್ತೀರಿ ಸರ್? ಇಲ್ಲ, ಮಕ್ಕಳಿಗೆ ನಾವು ವಚನದಿಂದ ಅನುಭವ ಮಟ್ಟ ಮಾಡೋಕ್ಕೆ ಶುರು ಮಾಡಬೇಕು. ಓಕೆ. ಈ ವೇದಿಕೆಯನ್ನು ಬಳಸ್ಕೊಂಡು ಹೆಂಗೆ ಮಾಡ್ಬೋದು? ಈ ವೇದಿಕೆಯನ್ನು ಬಳಸ್ಕೊಂಡು ಇದನ್ನು ನಾವು ಜಗತ್ತನ್ನು ಮುಟ್ಬೋದು. ಸ್ಲೋ ಆಗಿ ಇದನ್ನು ನೀವು ಆತ್ಮಶಕ್ತಿ ಅನಿವಾರ್ಯತೆ ಇರುವಂಥ ಎಲ್ಲ ಮನಸ್ಸುಗಳಿಗೆ ಇದನ್ನು ಮುಟ್ಟಿಸ್ಬೋದು. ಇಷ್ಟು ಚಂದ ನೀವು ಸೈಂಟಿಫಿಕ್ಕಾಗಿ ವಚನ ಸಾಹಿತ್ಯದ ಬಗ್ಗೆ ಮಾತಾಡಿದ್ರಿ. ಮನುಷ್ಯನಿಗೆ ಒಂದು ಸಹಜ ಕುತೂಹಲ ಇರ್ತದೆ, ಈ ಬಸವರಾಜ್ ಅವ್ರು ಯಾರು, ಇವ್ರ ವೃತ್ತಿ ಏನು, ಪ್ರವೃತ್ತಿ ಏನು ಅಂತ. ಅದನ್ನೊಂಚೂರು ಹೇಳಿದ್ರೆ ಏನು ತಪ್ಪಲ್ಲ ಸರ್, ವ್ಯಾಪ್ತಿ ಬಿಟ್ಟು. ಸರಿ ಸರ್, ಅದು ಬೇಸಿಕಲಿ ನಾನು ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಶಿಕ್ಷಕರ ಮಗ. ನಂದು ಶಿಕ್ಷಣ ಕೊಪ್ಪಳ, ಕುಕನೂರು, ಹೊಸಪೇಟೆ ಮತ್ತು ಬಾಗಲಕೋಟೆಯಲ್ಲಿ ಆಯಿತು. ಬಾಗಲಕೋಟೆಯಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು DRDOದಲ್ಲಿ ಕೆಲಸ ಮಾಡಿದೆ. ನನ್ನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಸುಮಾರಿದ್ದಾರೆ ಇದರ ಹಿನ್ನೆಲೆಯಲ್ಲಿ. ಅವ್ರನ್ನೆಲ್ಲರನ್ನೂ ಇವತ್ತು ಮತ್ತೊಮ್ಮೆ ತಮ್ಮ ಹೆಸರಿಸೋದಾದ್ರೆ ಸರ್? ಹೆಸರು ಅಲ್ಲಿ CS ಹಿರೇಮಠರ್ ಅಂತ ನನ್ನ ಆ್ಯಕ್ಚುಲಿ ಬಾಲ್ಯದಲ್ಲಿ ನನ್ನ ರೋಲ್ ಮಾಡೆಲ್, ಅವರು ಹೀರೋ. ಎಲ್ಲಿ? ಕುಕ್ನೂರಲ್ಲಿ. ಅವರು ಭಾಳ ದೊಡ್ಡ ಮನುಷ್ಯ, ಪ್ರಾಮಾಣಿಕರು ಅಷ್ಟೇ. ಇವತ್ತು ನನ್ನ ಮೇಲೆ ಭಾಳ ಪ್ರೀತಿ ಇದು. ಮತ್ತು ಆಮೇಲೆ ಬಿಟ್ಟ ಮೇಲೆ ಅಲ್ಲಿ ಸೋಮಶೇಖರ್ ಸಾಲಿ ಅಂಥೇಳಿ ಬಾಗಲಕೋಟೆಯಲ್ಲಿ ವೈಸ್ ಪ್ರೆಸಿಡೆಂಟ್, BV ಸಂಘದ ವೈಸ್ ಪ್ರೆಸಿಡೆಂಟ್ರು. ಅವರು ಇವತ್ತಿಲ್ಲ. ಚಿತ್ರಕಲಾ ಪರಿಷತ್ತಿದ್ದು ಫೌಂಡರ್ ಪ್ರೆಸಿಡೆಂಟ್ ಕೂಡ ಹೌದು. ಮತ್ತು ಮೂಲಭೂತವಾಗಿ ನನ್ನ ತಂದೆಯವರು ಭಾಳ ಹೋರಾಟಗಾರರು. ಅವರ ಹೆಸರು PB ಕರೇವಳಿ ಅಂತೇಳಿ, ಕರೇವಳಿ ಮಾಸ್ಟರ್ ಅಂತೇಳಿ ಇಲ್ಲ ಕೊಪ್ಪಳದಾಗ ಎಲ್ಲರೂ ಗೊತ್ತೈತಿ. ಸೊ ಅದ್ರ ಜೊತೆಗೆ ಮತ್ತು ನನ್ನ ಇಲ್ಲೇ ಡಾಕ್ಟರ್ SR ಸಿದ್ಧಲಿಂಗಪ್ಪನವ್ರಂಥ ಸೈಂಟಿಸ್ಟು NLಲ್ಲಿ, ಮತ್ತು ಮಹರ್ಷಿ ಮಹೇಶ್ ಯೋಗಿಯವರು, ಮತ್ತು ಅವ್ರಿಗೂ ಶಿಷ್ಯರ ವರ್ಗ, ಮತ್ತು ನನ್ನ ಮನೆಯವರು, ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು, ಇವರು ಮತ್ತು ನಮ್ಮ ಎಲ್ಲ ಕುಟುಂಬದವರು ನನ್ನ ಮೇಲೆ ಏನಿದೆ ಪ್ರಭಾವ ಮಾಡ್ರಿ ಅಂತ ನಾನು ಇವತ್ತು ಹೇಳ್ತೀನಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಹಾಗಾಗಿ ಇಟ್ ಈಸ್ ಎ ಕಲೆಕ್ಟಿವ್ ಔಟ್ಕಮ್ ಥ್ರೂ ಮೀ. ನಾನು ಇವರ ಎಲ್ಲರ ಕಲೆಕ್ಟಿವ್ ಒಂದು ಸಾಧನ ಅಂತಾರಲ್ಲ, ಇನ್ಸ್ಟ್ರೂಮೆಂಟ್ ಅಂತಾರಲ್ಲ, ಹಾಗಂದಕ್ಕೂ ನನ್ನ ಮನಸ್ಸು ಭಾಳ ಹಾತೊರಿತೈತೆ. ಸೊ ಹೀಗಿರುವಾಗ ನಾನು DRDOದಲ್ಲಿ ವರ್ಕ್ ಮಾಡಿದ್ದು, SCLಲ್ಲಿ ವರ್ಕ್ ಮಾಡಿದ್ದು, ಮತ್ತು ಬೇರೆ ಬೇರೆ ಕಂಪ್ನಿ, ಇವತ್ತಿಗೆ ನಾನು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಿರೋದು. ಸೊ ಇದೆಲ್ಲದೂ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ. ವಚನಕಾರರು ಇದು ಮೂಲ ಏನೈತಲ್ಲ ವಚನಗಳು, ಇವೆಲ್ಲರನ್ನು ಸೇರಿಸಿ ಅದರಿಂದ ಚೈತನ್ಯನ ಡೆರೈವ್ ಮಾಡ್ಕೊಂಡು ಬಂದಿದ್ದಾರೆ ವಚನಕಾರರು. ಇವತ್ತಿರ್ಲಿಕ್ಕಿಲ್ಲ ಅವ್ರ ವಚನಗಳನ್ನು ನನಗಿವತ್ತು ಅದ್ಭುತವಾದಂಥ ಒಂದು ಶಕ್ತಿಯನ್ನು ಕೊಡ್ತಾವೆ ಇವತ್ತು. ಸೊ ಹಾಗಾಗಿ ನನ್ನ ಹಿನ್ನೆಲೆ ಮತ್ತು ನನ್ನ ಒಳಗಿನ ಒಂದು ಶಕ್ತಿಯ ನೆಲೆಗಳು ಎಲ್ಲವೂ ಇವತ್ತೇನದಾವ ಇವತ್ತು ನಿಮ್ಮ ಮೂಲಕ ಬೆಳಕಿಗೆ ಅಥವಾ ಒಂದು ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಮೂಲಭೂತವಾಗಿ ನೀವು ಪೋಸ್ಟ್ ರಿಟೈರ್ಮೆಂಟಾಗಿ ಇಷ್ಟೆಲ್ಲದನ್ನು ಅವ್ಯಕ್ತವಾಗಿ ಅಪರೋಕ್ಷವಾಗಿ
ಜನರನ್ನ ಕಲ್ಟಿವೇಟ್ ಮಾಡುವಂಥದ್ದು ಒಂದು ಮನಸ್ಥಿತಿ ನನಗೆ. ನಾನು ಅದಕ್ಕೆ ಧನ್ಯೋಸ್ಮಿ ಶರಣಾರ್ಥಿ ಸರ್. ಭಾಳ ಮೀನಿಂಗ್ಫುಲ್ ಆಯಿತು. ಶರಣಾರ್ಥಿ ಸರ್. ನಿಮ್ಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ. ನಿಮಗೆ ಏನು ಬೇಕು ನಾನು ಯಾವತ್ತಿಗೆ ಈ ವಿಷಯದಲ್ಲಿ ಸದಾ ಸಿದ್ಧನಿದ್ದೀನಿ ಯಾವಾಗಾರ. ಥ್ಯಾಂಕ್ ಯು ಸರ್. ಶರಣ